ವಚ ರಾಜ ಏನಾದರೂ ಬರ್ತಾ ಇದ್ದರೆ, ದೊಡ್ಡವರು ಏನಾದರೂ ಅಥವಾ ಅಧಿಕಾರಿಗಳು ಯಾರಾದರೂ ಬರ್ತಾ ಇದ್ದರೆ ಅವರನ್ನು ಮೊದಲು ದಾರಿ ಮಾಡಿಕೊಡ್ಬೇಕಂತೆ, ಆಮೇಲೆ ನಾವು ಹೋಗಬೇಕು. ವೃದ್ಧಾಯ, ಹಿರಿಯರು ಯಾರಾದರೂ ಬರ್ತಾ ಇದ್ದರೆ, ವಯೋವೃದ್ಧರು ಯಾರಾದರೂ ಬರ್ತಾ ಇದ್ದರೆ, ವಯಸ್ಸಾದವರು ಯಾರಾದರೂ ಬರ್ತಾ ಇದ್ದರೆ ಮೊದಲು ಅವರಿಗೆ ದಾರಿ ಮಾಡಿಕೊಡ್ಬೇಕಂತೆ. ಭಾರತಪ್ತಾಯ, ಯಾರಾದರೂ ಭಾರ ಹೊತ್ಕೊಂಡು ಬರ್ತಾ ಇದ್ರೆ, ನಮ್ಮ ಎದುರಿಗೆ ಯಾರಾದರೂ ಮೂಟೆ ಗೀಟೆ ಅಂತ ಭಾರ ತಗೊಂಡು ಬರ್ತಾ ಇದ್ರೆ ಆ ಭಾರ ಹೊತ್ತಿರ್ತಕ್ಕಂಥವ್ರಿಗೆ ಮೊದಲು ದಾರಿ ಮಾಡಿಕೊಡ್ಬೇಕು. ಗರ್ಭಿಣಿ ಸ್ತ್ರೀಯರು ಬರ್ತಾ ಇದ್ರೆ ಅವ್ರಿಗೆ ಮೊದಲು ದಾರಿ ಮಾಡಿಕೊಡ್ಬೇಕು. ಅಶಕ್ತರು ಬರ್ತಾ ಇದ್ರೆ, ಕುಂಟರು, ನಡೆಯಕ್ಕಾಗದೇ ಇರ್ತಕ್ಕಂಥವರು, ಕುರುಡರು ಯಾರಾದರೂ ಬರ್ತಾ ಇದ್ರೆ ಅವರಿಗೆ ಮೊದಲು ದಾರಿ ಮಾಡಿಕೊಡ್ಬೇಕಂತೆ. ಪಂಥಾದೇಯೋ ಬ್ರಾಹ್ಮಣಾಯ ಗೋಪ್ಯ ರಾಜವ್ಯ ಏವಚ ವೃದ್ಧಾಯ ಭಾರತಪ್ತಾಯ ಗರ್ಭಿಣ್ಯೈ ದುರ್ಬಲಾಯ ಚ. ಯಾವತ್ತೂ ಕೂಡ ನಡೆಯುವಾಗ ಗಿಡಗಳು ಬಂದರೆ, ವನಸ್ಪತಿಗಳು ಬಂದರೆ ಪ್ರದಕ್ಷಿಣಾಕಾರವಾಗಿ ನಡಿಬೇಕಂತ. ಹಿಂಗಿಂದ ಹೋಗಬಾರ್ದು ಯಾವತ್ತೂ ಕೂಡ. ನಾವು ಅದನ್ನು ಪ್ರದಕ್ಷಿಣೆ ಹಾಕದೇ ಇದ್ರೂ ಕೂಡ ನಡೆಯುವಾಗ ಅದನ್ನು ನಮ್ಮ ಬಲಭಾಗಕ್ಕೆ ಇಟ್ಕೊಂಡು ಅವ್ರು ಹೇಳ್ತಾರೆ ನೋಡಿ, ಪ್ರದಕ್ಷಿಣಂ ಚ ಕುರ್ವೀತ ಪರಿಜ್ಞಾತಾನ್ ವನಸ್ಪತೀನ್ ಚತುಷ್ಪತಾನ್ ಪ್ರಕುರ್ವೀತ ಸರ್ವಾನೇವ ಪ್ರದಕ್ಷಿಣಾನ್. ನಮಗೇನಾದರೂ ಚಿರಪರಿಚಿತವಾಗಿರ್ತಕ್ಕಂತಹ ಔಷಧಿ ಸಸ್ಯಗಳು, ವನಸ್ಪತಿಗಳು ಅಂದರೆ ನೇರವಾಗಿ ಔಷಧಿಯನ್ನು ಕೊಡ್ತಕ್ಕಂಥ ಸಸ್ಯಗಳು, ವನಸ್ಪತಿಗಳವು. ಅವೇನಾದರೂ ನಮ್ಮ ಕಣ್ಣಿಗೆ ಕಾಣಿದ್ರೆ ಅದನ್ನ ಬಲಭಾಗಕ್ಕೆ ಇಟ್ಕೊಂಡು ಪ್ರದಕ್ಷಿಣಾಕಾರವಾಗಿ ಬರಬೇಕಂತ. ಇನ್ನೊಂದು ಚತುಷ್ಪಥ ಅಂದರೆ ಸರ್ಕಲ್, ಸ್ಕ್ವೇರ್. ಯಾವತ್ತೂ ಕೂಡ ಚತುಷ್ಪಥಕ್ಕೆ ಹೋಗುವಾಗ ನಮ್ಮ ಬಲಭಾಗಕ್ಕೆ ಬರಬೇಕು, ಹಿಂಗೆ ಹೋಗ್ಬೇಕಂತೆ, ಹಿಂಗಿಂದ ಹೋಗಬಾರ್ದು. ಚತ್ವರೇ ಚತ್ವರೇ ಶಿವ, ರುದ್ರದೇವರು ಇರ್ತಾರಂತೆ. ಪ್ರತಿಯೊಂದು 4 ರಸ್ತೆಗಳು ಸೇರುವ ಚತುಷ್ಪಥ ಅಂತ ಕರೀತಾರೆ ಅದಕ್ಕೆ. 4 ಈ ಕಡೆಯಿಂದ 2, ಆ ಕಡೆಯಿಂದ 2, 4 ರಸ್ತೆ ಸೇರುವ ಜಾಗದಲ್ಲಿ ಮಹಾರುದ್ರದೇವರು ಇರ್ತಾರೆ. ಆವಾಗ ನೀವು ಹೋಗುವಾಗ ಹಿಂಗೆ ಹೋಗ್ಬೇಕಂತೆ, ಆ ಕಡೆ ಹೋಗುವಾಗ ಹಿಂಗೆ ಹೋಗ್ಬಾರ್ದಂತೆ, ಹಿಂಗೆ ಹೋಗ್ಬೇಕಂತೆ. ಮಹಾಭಾರತ ಹೇಳತ್ತೆ, ಚತ್ವರೇ ಚತ್ವರೇ ಶಿವ, ಮಹಾರುದ್ರದೇವರು ಇರ್ತಾರೆ, ಪ್ರದಕ್ಷಿಣೆ ಮಾಡ್ಕೊಂಡು ಹೋಗ್ರಿ. ಮಧ್ಯಂದಿನೇ ನಿಶಾಕಾಲೆ ಮಧ್ಯರಾತ್ರೇ ಚ ಸರ್ವದಾ ಚತುಷ್ಪಾತ್ ನಸೇವೇತ ಉಭೇ ಸಂಧ್ಯೆ ತಥೈವ ಚ. ಮಧ್ಯಾಹ್ನ ಸಮಯದಲ್ಲಿ, ಮಧ್ಯರಾತ್ರಿಯ ಸಮಯದಲ್ಲಿ, ರಾತ್ರಿ ಸಮಯದಲ್ಲಿ, 2 ಸಂಧ್ಯಾ ಸಮಯದಲ್ಲಿ ಈ ಸ್ಕ್ವೇರ್ ಇರುತ್ತಲ್ಲ, ಇಲ್ಲಿ ಚತುಷ್ಪಥಕ್ಕೆ ಹೋಗ್ಬೇಡ್ರಿ. ಇದೆಲ್ಲ ನಮ್ಮ ಆಯಸ್ಸನ್ನ ಕಡಿಮೆ ಮಾಡುತ್ತೆ. ಯಾವ್ಯಾವುದು ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಆಚರಣೆ ಮಾಡ್ತೀವಿ ಇದು ನಮಗೆ ದೀರ್ಘಾಯುಷ್ಯವನ್ನು ಕೊಡುತ್ತೆ. ಯಾವ್ಯಾವುದು ನಾವು ತಪ್ಪು ಮಾಡ್ತೀವಿ ಇದು ನಮ್ಮ ಆಯಸ್ಸನ್ನ ಕಡಿಮೆ ಮಾಡುತ್ತೆ, ಅಪಮೃತ್ಯು ಬರುತ್ತೆ, ಬೇಗ ನಾವು ಮರಣವನ್ನು ಹೊಂದಿಬಿಡ್ತೀವಿ. ಉಪಾನಹೌ ಚ ವಸ್ತ್ರಂ ಚ ಧೃತೈ ಅನ್ಯೈ ನಧಾರಯೇ. ಉಪಾನಹ ಅಂದರೆ ಪಾದರಕ್ಷೆಗಳು. ಇನ್ನೊಬ್ಬರು ಹಾಕಿಕೊಂಡ ಪಾದರಕ್ಷೆಗಳನ್ನು ಹಾಕಿಕೊಳ್ಳಬಾರದು. ನಮ್ದಿದೆ ಹಾಕೊಂಡೋಗಿ ಅಂತಾರಲ್ಲ ಲೋಕದಲ್ಲಿ, ಹಾಕೋಬಾರದಂತೆ. ಹಂಗೆ ನಡೆದರೂ ಪರವಾಗಿಲ್ಲ. ನಮ್ಮ ಚಪ್ಪಲಿ ಇದೆ ಹಾಕೊಂಡೋಗಿ ಅಂತಾರೆ, ಹಾಕೋಬಾರದಂತೆ. ಮಹಾಭಾರತ ಹೇಳುತ್ತೆ, ಉಪಾನಹೌಚ ವಸ್ತ್ರಂ ಚ. ಇನ್ನೊಬ್ಬರ ವಸ್ತ್ರವನ್ನ ಧಾರಣೆ ಮಾಡಬಾರದು, ಇನ್ನೊಬ್ಬರ ಪಾದರಕ್ಷೆಯನ್ನ ಧಾರಣೆ ಮಾಡಬಾರದು. ಪಾದಂ ಪಾದೇನ ನಾಕ್ರಮೇತ್. ಒಂದು ಕಾಲಿನಿಂದ ಇನ್ನೊಂದು ಕಾಲನ್ನು ಉಜ್ಜಬಾರದಂತೆ, ತುಳಿಬಾರದಂತೆ. ಕೈಯಿಂದ ಒರೆಸ್ಕೋಬೇಕೆ ಹೊರತು ಕಾಲಿನಿಂದ ಕಾಲನ್ನು ಉಜ್ಕೋಬಾರದು. ಆಮೇಲೆ ನಾರುಂತುದ ಸ್ನ್ಯಾನ್ ನೃಶಂಸವಾದಿ ನಹೀನತಃ ಪರಮಭ್ಯಾದದೀತ ಯಯಸ್ಯ ವಾಚಾ ಪರಗುದ್ವಿಚೇತ ನತಂ ವದೇ ದುಷತೀಂ ಪಾಪಲೋಕ್ಯಾಂ. ಮಾತಾಡೋದರಲ್ಲೂ ಕೂಡ ಎಷ್ಟು ನಿಯಮ ಹೇಳ್ತಾರೆ ಮಹಾಭಾರತದಲ್ಲಿ ಅಂದರೆ, ನಾಯಂ ತುರಹ ಸ್ಯಾನ್ನ ನೃಶಂಸವಾದಿ.
ತುಂಬಾ ಇನ್ನೊಬ್ಬರಿಗೆ ತುಂಬಾ ದುಃಖವನ್ನು ಕೊಡುವ, ತುಂಬಾ ನೋವನ್ನು ಕೊಡುವ ಮಾತಾಡುಗಳಾಗಬಾರ್ದಂತೆ. ನಾರುಂತುದಹ, ಮರ್ಮಭೇದಕವಾಗಿರ್ತಕ್ಕಂತಹ ಮಾತನ್ನ ಆಡಬಾರದು. ಅವರಿಗೆ ತುಂಬಾ ತೊಂದರೆ ಕೊಡತಕ್ಕಂತಹ ಮಾತುಗಳನ್ನ ಆಡಬೇಡ್ರಿ, ಕ್ರೂರವಾಗಿರ್ತಕ್ಕಂತಹ ಮಾತುಗಳನ್ನ ಆಡಬೇಡ್ರಿ. ನಹೀನತಃ ಪರಮ ವ್ಯಾದದೀತ, ತುಂಬ ಹೀನನಾಗಿರ್ತಕ್ಕಂತಹ ಮನುಷ್ಯನಿಂದ ಏನೂ ಸ್ವೀಕಾರ ಮಾಡಬಾರದಂತೆ. ಯಯಸ್ಯ ವಾಚ ಪರಗುದ್ವಿಜೇತ ನತಂ ವದೇ ದುಷತಿ ಪಾಪಲೋಕ್ಯಾಂ, ಯಾವ ಮಾತಾಡಿದರೆ ಇನ್ನೊಬ್ಬನಿಗೆ ತೊಂದರೆ ಆಗತ್ತೆ, ಇನ್ನೊಬ್ಬನಿಗೆ ದುಃಖ ಆಗತ್ತೆ, ಇನ್ನೊಬ್ಬನಿಗೆ ಉದ್ವೇಗ ಆಗತ್ತೆ, ನೋವಾಗತ್ತೆ, ಅದು ಇದ್ರೂ ಕೂಡ ಅಂತ ಮಾತು ಅವರ ಹತ್ರ ಆಡಬಾರದು. ಭಾಗವತದಲ್ಲಿದೆ ಈ ಮಾತು. ವಿದುರರು ತೀರ್ಥಯಾತ್ರೆಗೆ ಹೋಗಿದ್ರು. ತೀರ್ಥಯಾತ್ರೆ ಮುಗಿಸ್ಕೊಂಡು ಹಸ್ತಿನಾವತಿಗೆ ಬಂದ ಮೇಲೆ ಧರ್ಮರಾಜ ಸ್ವಾಗತ ಮಾಡ್ತಾನೆ ವಿದುರರನ್ನು. ಎಲ್ಲೆಲ್ಲಿಗೆ ಹೋಗಿದ್ರಿ, ಏನೇನು ನೋಡಿದ್ರಿ, ಏನೇನು ವಿಷಯ ಎಲ್ಲವನ್ನ ಹೇಳ್ರಿ ಅಂತ ಕೇಳ್ತಾನೆ ಧರ್ಮರಾಜ. ಆಗ ವಿದುರರು ನಾವು ಎಲ್ಲೆಲ್ಲಿ ಹೋಗಿದ್ವಿ, ಏನೇನು ಮಾಡಿದ್ವಿ ಎಲ್ಲ ಹೇಳುತ್ತಾರೆ. ವಿನಾ ಯದುಕುಲ ಕ್ಷಯಂ ಅಂತ ಭಾಗವತ ಹೇಳುತ್ತೆ. ಅಂದ್ರೆ ಅವರು ಪ್ರವಾಸ ಕ್ಷೇತ್ರಕ್ಕೆ ಹೋದಾಗ ಮತ್ತು ಯಮುನಾ ತೀರಕ್ಕೆ ಹೋದಾಗ ಉದ್ಧವರ ಭೇಟಿಯಾಗಿ ಉದ್ಧವರು ಹೇಳಿರ್ತಾರೆ, ಇನ್ನು ಸ್ವಲ್ಪ ದಿವಸದಲ್ಲಿ ಎಲ್ಲ ಯಾದವರು ಕೂಡ ಬ್ರಾಹ್ಮಣರ ಶಾಪದಿಂದ ಪರಸ್ಪರ ಹೊಡೆದಾಡಿಕೊಂಡು ಇಡೀ ಯಾದವ ಕುಲ ನಾಶ ಆಗತ್ತೆ ಅಂತ ಹೇಳಿರ್ತಾರೆ ವಿದುರರಿಗೆ ಉದ್ಧವರು ಹೇಳಿರ್ತಾರೆ. ಪ್ರವಾಸ ಕ್ಷೇತ್ರದಲ್ಲಿ ಬ್ರಾಹ್ಮಣರು ಮಾತಾಡ್ಕೊತಾ ಇರ್ತಾರೆ, ಗೊತ್ತಿರುತ್ತೆ ವಿದುರರಿಗೆ. ಅದೊಂದು ವಿಷಯ ನೋಡಿ ಧರ್ಮರಾಜರಿಗೆ ಹೇಳೋದಿಲ್ಲ ವಿದುರರು. ಎಲ್ಲೆಲ್ಲಿ ಹೋಗಿದ್ದೆ, ಏನೇನು ಮಾಡಿದೆ, ಏನೇನು ನೋಡಿದೆ, ಏನೇನು ಸಮಾಚಾರ ಎಲ್ಲ ಹೇಳುತ್ತಾರೆ. ವಿನಾ ಯದುಕುಲ ಕ್ಷಯಂ, ಯದುಕುಲ ಪರಮಾತ್ಮ ಅವತಾರ ಮಾಡಿದ ಕುಲ ಅದು ಯದುಕುಲ. ಯದುಕುಲದ ರಾಜರು ಪರಸ್ಪರ ಹೊಡೆದಾಡಿಕೊಂಡು ಎಲ್ಲರೂ ನಾಶ ಆಗುತ್ತಾರೆ ಅನ್ನೋ ವಿಷಯವನ್ನ ಒಂದು ವಿಷಯ ಮುಚ್ಚಿಟ್ಟು ಬಿಡುತ್ತಾನೆ ವಿದುರ. ಅಲ್ಲಿ ವ್ಯಾಖ್ಯಾನಕಾರರು ಬರೀತಾರೆ, ಧರ್ಮರಾಜ ತುಂಬ ಮೃದು ಮನಸ್ಸುಳ್ಳವನು, ತುಂಬ ಕೋಮಲ ಮನಸ್ಸುಳ್ಳವನು. ಯಾದವ ಕುಲ ನಾಶ ಆಗತ್ತೆ ಅಂದ್ರೆ ಅವನಿಗೆ ತುಂಬ ಹರ್ಟ್ ಆಗತ್ತೆ ಅಥವಾ ತುಂಬ ದುಃಖ ಆಗತ್ತೆ, ಅದನ್ನ ಹೇಳಬಾರದು, ತುಂಬ ನೊಂದ್ಕೋತಾನೆ ಅವನು ಧರ್ಮರಾಜ ಅಂತ ಹೇಳಿ, ಅದು ನಿಜವಾದ ವಿಷಯ ಆದರೂ ಕೂಡ ಅದನ್ನು ಮುಚ್ಚಿಟ್ಟು ಬಿಡುತ್ತಾನೆ ವಿದುರ. ಅದು ಹೇಳೋದಿಲ್ಲ. ಅದನ್ನ ಮಹಾಭಾರತ ಹೇಳ್ತಾ ಇದೆ. ಯಾವ ಮಾತನ್ನ ಆಡೋದ್ರಿಂದ ಇನ್ನೊಬ್ಬರಿಗೆ ತೊಂದರೆ ಆಗತ್ತೋ, ಇನ್ನೊಬ್ಬರಿಗೆ ಬೇಜಾರಾಗತ್ತೋ, ಇನ್ನೊಬ್ಬರಿಗೆ ದುಃಖ ಆಗತ್ತೋ ಆ ಮಾತನ್ನ ಆಡಬಾರದು. ನತಾನ್ವದೇ ದೃಶತೀಂ ಪಾಪಲೋಕ್ಯಾಂ, ಅದು ಪಾಪಕ್ಕೆ ಕಾರಣವಾಗತ್ತೆ. ತೀಕ್ಷ್ಣವಾಗಿರ್ತಕ್ಕಂತಹ ದೊಡ್ಡ ದೊಡ್ಡ ಪಾಪ ಲೋಕಕ್ಕೆ, ನರಕಕ್ಕೆ ಹೋಗಬೇಕಾಗತ್ತೆ. ಯಾಕೆ ಅಂದ್ರೆ ನೋಡಿ, ಅದೊಂದು ಈ ಮಾತಾಡೋದಿದೆಯಲ್ಲ ಅದೊಂದು ಯಜ್ಞ ಅಂತ ಹೇಳ್ತಾರೆ. ಮಹಾಭಾರತದಲ್ಲೂ ಹೇಳ್ತಾರೆ, ಭಗವದ್ಗೀತೆಯಲ್ಲೂ ಹೇಳ್ತಾರೆ. ಅದು ವಾಗ್ಯಜ್ಞ ಅಂತ ಕರೀತಾರೆ, ವಾಂಗ್ಮಯ ತಪಸ್ಸು ಅಂತ ಕರೀತಾರೆ. ಅಂದ್ರೆ ಮಾತಾಡೋದೇ ಒಂದು ತಪಸ್ಸಂತೆ. ಬೇರೆ ತಪಸ್ಸು, ಕಾಡಿಗೆ ಹೋಗಿ ಧ್ಯಾನ ಮಾಡೋದು ಅದೆಲ್ಲ ಬೇರೆ. ಮಾತಾಡೋದು ಕೂಡ ಒಂದು ತಪಸ್ಸಂತೆ. ಅದು ವಾಂಗ್ಮಯ ತಪಸ್ಸು ಅಂತ ಕರೀತಾರೆ. ಅದು ಭಗವಂತನ ಪ್ರೀತಿ ಆಗೋ ಹಂಗೆ ಮಾತಾಡ್ಬೇಕಂತೆ. ಅದಕ್ಕೂ ಕೂಡ ಭಗವಂತ ಅನುಗ್ರಹ ಮಾಡ್ತಾನಂತೆ. ಭೀಷ್ಮಾಚಾರ್ಯ ಹೇಳ್ತಾರೆ, ವಾಗ್ಸಾಯಕಾಹ ವದನಾ ನಿಷ್ಪತಂತಿ ಯೈರಾಹತಃ ಶೋಚತಿ ರಾತ್ರ್ಯಹಾನಿ ಪರಸ್ಯ ನಾಮರ್ಮಸುತೆ ಪತಂತಿ ತಾನ್ ಪಂಡಿತೋ ನಾವಸೃಜೇತ್ ಪರೇಶು. ಈ ಬ್ರಾಹ್ಮಣರೆಲ್ಲ ಇದಾರಲ್ಲ, ಇವರಿಗೆ ಬಿಲ್ಲು ಬಾಣ ಅಂತ ಏನಿರೋದಿಲ್ಲ. ಕ್ಷತ್ರಿಯರಿಗಾದ್ರೆ ಧನಸ್ಸಿರುತ್ತೆ, ಬಾಣ ಇರುತ್ತೆ. ಆ ಬಾಣದಿಂದ ಇನ್ನೊಬ್ಬರಿಗೆ ಹೊಡೆಯುತ್ತಾರೆ. ಆ ಬಾಣ ಎಲ್ಲೋ ಹೋಗಿ ಚುಚ್ಕೊಳ್ಳುತ್ತೆ, ತಲೆಗೆ ಚುಚ್ಕೊಳ್ಳುತ್ತೋ, ಎದೆಗೆ ಚುಚ್ಕೊಳ್ಳುತ್ತೋ, ಹೊಟ್ಟೆಗೆ ಚುಚ್ಕೊಳ್ಳುತ್ತೋ, ಮರ್ಮಸ್ಥಾನಕ್ಕೆ ಚುಚ್ಕೊಳ್ಳುತ್ತೋ, ಎಲ್ಲೋ ಚುಚ್ಕೊಳ್ಳುತ್ತೆ. ಆ ಎದುರಿಗಿರ್ತಕ್ಕಂಥ ವ್ಯಕ್ತಿ ತುಂಬಾ ದುಃಖಪಟ್ಟು ಸಾಯ್ತಾನೆ, ಅವನು ನೋವನ್ನು ಅನುಭವಿಸ್ತಾನೆ. ಬ್ರಾಹ್ಮಣರ ಹತ್ರ ಬಿಲ್ಲು ಬಾಣ ಇರೋದಿಲ್ಲ. ಆದರೆ ಬ್ರಾಹ್ಮಣರ ಹತ್ರ ಈ ಮಾತಿದೆಯಲ್ಲ, ಈ ಮಾತೇ ಬಾಣ ಅಂತೆ. ಇದಕ್ಕೆ ವಾಗ್ಸಾಯಕ ಅಂತ ಕರೀತಾರೆ, ವಾಗ್ಬಾಣ ಅಂತ ಕರೀತಾರೆ. ಬ್ರಾಹ್ಮಣರ ಹತ್ರ ಎಲ್ಲರ ಹತ್ರ ಇರುತ್ತೆ. ನಾವು ಯಾವುದನ್ನ ಬಾಣ ಬಿಡಬಾರದು ಅಂದ್ರೆ ಇವ್ರು ಹೇಳ್ತಾರೆ,
ವದನಾ ನಿಷ್ಪತಂತಿ. ಈ ನಮ್ಮ ಬಾಯೇ ಬಿಲ್ಲು, ನಮ್ಮ ಮಾತೆ ಬಾಣ. ಈ ಬಾಯಿ ಅನ್ನತಕ್ಕಂತಹ ಬಿಲ್ಲಿನಿಂದ ಬಿಡುವ ಮಾತು ಅನ್ನತಕ್ಕಂತಹ ಬಾಣ, ಅದೇನಾದರೂ ನೀವು ಕ್ರೂರವಾದ ಮಾತಾಡಿಬಿಟ್ರೆ ಅದು ತೀಕ್ಷ್ಣವಾದ ಬಾಣ ಬಿಟ್ಟಂಗೆ. ಅದು ಆ ಎದುರುಗಡೆ ಇರತಕ್ಕಂತಹ ವ್ಯಕ್ತಿಗೆ ಗಾಯ ಮಾಡುತ್ತಂತೆ. ಬಾಣ ಬಿಟ್ಟ ಗಾಯ ವಾಸನೆ ಆಗತ್ತೆ, ಆದರೆ ಮಾತಿನಿಂದ ಬಿಟ್ಟ ಬಾಣ ವಾಸನೆ ಆಗೋದಿಲ್ಲಂತೆ. ಒಂದು 100 ವರ್ಷ ಆದ್ರೂ 70 ವರ್ಷ ಆದ್ರೂ ಅವತ್ತು ಹಂಗೆ ಬೈದು ಬಿಟ್ಟಿದ್ದ ಅಂತ ಜ್ಞಾಪಿಸ್ಕೋತಾರಂತ. ಅದು ಮರ್ಮಾಘಾತ. ಅವ್ರು ಹೇಳ್ತಾರೆ, ಶೋಚತಿ ರಾತ್ರಿ ಹಾನಿ, ಹಗಲು ರಾತ್ರಿ ದುಃಖ ಪಡ್ತಾರಂತೆ. ಹಂಗನ್ಬಿಟ್ರು ಅಂತ. ಅದು ಮರ್ಮಸ್ಥಾನ, ತುಂಬ ಹೃದಯದ ಮೇಲೆ ಅದು ಕ್ರೂರವಾದ ಮಾತುಗಳನ್ನು ಆಡ್ಬಿಡುತ್ತೆ. ಆದ್ದರಿಂದ ಪಂಡಿತರಾಗಿರ್ತಕ್ಕಂಥವರು ಅಂತಹ ಕ್ರೂರವಾದ ಮಾತಿನ ಬಾಣಗಳನ್ನು ಇನ್ನೊಬ್ಬರ ಮೇಲೆ ಪ್ರಯೋಗ ಮಾಡಬಾರದು. ಭೀಷ್ಮಾಚಾರ್ಯ ಹೇಳ್ತಾರೆ. ಇದು ಭಾಗವತದಲ್ಲಿದೆ. ಭಾಗವತದಲ್ಲಿ ಎಲ್ಲಿದೆ ಗೊತ್ತಾ? ಧ್ರುವರಾಜರು ಚತುರ್ಥ ಸ್ಕಂದದಲ್ಲಿ ಧ್ರುವರಾಜರು ತಮ್ಮ ತಂದೆಯ ತೊಡೆ ಮೇಲೆ, ಸಿಂಹಾಸನದ ಮೇಲೆ ಕೂತ್ಕೊಳ್ತಿರ್ತಕ್ಕಂತಹ ಉತ್ತಾನಪಾದ ರಾಜನ ತೊಡೆ ಮೇಲೆ ಕೂತ್ಕೊಂಡಕ್ಕೆ ಬರ್ತಾರೆ. ಉತ್ತಮನನ್ನ ಕೂಡಿಸ್ಕೊಂಡಿರ್ತಾನೆ ಉತ್ತಾನಪಾದ. ಧ್ರುವರಾಜರು 5 ವರ್ಷದ ಕೂಸು ಬರ್ತಾರೆ. ನಿಮ್ಗೆಲ್ಲ ಕತೆ ಗೊತ್ತಿದೆ. ಪಕ್ಕದಲ್ಲಿ ಸುರುಚಿ ಇರ್ತಾಳೆ. ಇವನಿಗೆ ಆಸೆ ಆದ್ರೆ ಕೂಡಿಸ್ಕೋಬೇಕು ಅಂತ, ಆದ್ರೆ ಹೆಂಡತಿಗೆ ಎಲ್ಲಿ ಬೇಜಾರಾಗತ್ತೋ ಅಂತ ಕೂಡಿಸ್ಕೊಂಬೋದಿಲ್ಲ. ಕೇಳ್ತಾ ಇದೆ, ನನ್ನ ಹತ್ತಿಸ್ಕೊ ಮೇಲೆ ಅಂತ. ಆಗ ಸುರುಚಿ ತೀಕ್ಷ್ಣವಾಗಿ ಬೈದು ಬಿಡ್ತಾಳೆ ಧ್ರುವನಿಗೆ, ನಿಂಗೆ ಗೊತ್ತಿಲ್ಲ ಇದೆಲ್ಲ, ನೀನು ಸಿಂಹಾಸನ ಹತ್ತಕ್ಕಾಗೋದಿಲ್ಲ. ನೀ ರಾಜನ ಮಗ ಆಗಿರ್ಬೋದು, ಆದ್ರೆ ನನ್ನ ಮಗ ಅಲ್ಲ. ನಭವಾನ್ ಆರೋಢಮರ್ಹತಿ, ನನ್ನ ಉದರದಲ್ಲಿ ನೀನು ಹುಟ್ಟಿಲ್ಲ, ಅದರಿಂದ ನೀನು ಸಿಂಹಾಸನದಲ್ಲಿ ಕೂತ್ಕೊಂಬಕ್ಕಾಗೋದಿಲ್ಲ. ನೀನು ಚಿಕ್ಕ ಹುಡುಗ, ಇದೆಲ್ಲ ನಿಂಗೆ ಅರ್ಥ ಆಗೋದಿಲ್ಲ. ಒಂದು ವೇಳೆ ನೀನೇನಾದರೂ ಸಿಂಹಾಸನದಲ್ಲಿ ಕೂತ್ಕೋಬೇಕು ಅಂತ ನಿನಗೆ ಇಷ್ಟ ಇದ್ರೆ ನೀನು ಕಾಡಿಗೋಗಿ ತಪಸ್ಸು ಮಾಡಿ ಮುಂದಿನ ಜನ್ಮದಲ್ಲಿ ನಾನು ಸುರುಚಿಯ ಉದರದಲ್ಲಿ ಹುಟ್ಟು ಬರಬೇಕು ಅಂತ ಕೇಳಪ್ಪ, ಆಮೇಲೆ ನೀನು ಕೂತ್ಕೋಬಹುದು ಅಂದ್ಬಿಟ್ಟು. ಆ ಕೂಸಿಗೆ ಆ ಮಾತು ಎಷ್ಟು ಚುಚ್ಚಿದೆ ಅಂತ ಹೇಳಿದ್ರೆ, ಭಾಗವತ ಹೇಳುತ್ತೆ, ಆ ಧ್ರುವರಾಜರು ತಮ್ಮ ತಾಯಿ ಹತ್ರ ಬಂದು ಸುನೀತಿಯನ್ನ ಹೇಳುತ್ತಾರೆ. ಎಂತ ಮಾತಾಡ್ಬಿಟ್ಲು ಆ ಬಾಣ, ವಾಕ್ ಬಾಣ ಅಂದ್ರೆ ನೋಡಿ, ಇಲ್ಲಿ ಮಾತು ಎಷ್ಟು ಈರಿತಾ ಇದೆ ಅಂದ್ರೆ, ಆ ಸುರುಚಿ ಅದನ್ನೇ ನಿಧಾನಕ್ಕೆ ಹೇಳ್ಬೋದಾಗಿತ್ತು. ಆದ್ರೆ ಆ ಮಾತಿನ ಫೋರ್ಸ್, ಆ ಮಾತಿನ ವೇಗ ಇದೆಯಲ್ಲ, ಅದು ಆಡೋ ಭಾಷೆ. ಸುನೀತಿ ಮುಂದೆ ಧ್ರುವರಾಜರು ಹೇಳುತ್ತಾರೆ, ಹಿಂಗ್ ಅಂದ್ಬಿಟ್ಲು, ಮರ್ಮ ತಾಡಿತ ಮಾತನ್ನ ಆಡ್ಬಿಟ್ಲು, ಹಿಂಗ್ ಅಂದ್ಬಿಟ್ಲು ನಮ್ಮ ಚಿಕ್ಕಮ್ಮ. ಅದೇ ಮಾತನ್ನ ಧ್ರುವರಾಜರು ನಾರದರ ಹತ್ರ ಹೇಳ್ತಾರೆ. ನಾರದರು ಕಾಡಿಗೆ ಹೋಗುವಾಗ ನಾರದರು ಬರ್ತಾರೆ ಎದುರುಗಡೆ. ಏನಪ್ಪಾ ಕುಸು, ತುಂಬಾ ಅವಮಾನ ಆಗೋಂಗೆ ಕಾಣುತ್ತೆ ನಿನ್ನ ಮುಖದಲ್ಲಿ ಎಂದಾಗ ಅವ್ರು ಹೇಳುತ್ತಾರೆ, ನಮ್ಮ ಚಿಕ್ಕಮ್ಮ ಆಡಿರ್ತಕ್ಕಂತಹ ಮಾತುಗಳನ್ನ ನನಗೆ ತಡೆಯಕ್ಕಾಗ್ತಾ ಇಲ್ಲ, ಈಗಲೂ ಕೂಡ ಅದು ಬಾಣದಂತೆ ನನ್ನನ್ನು ಚುಚ್ಚುತ್ತಾ ಇದೆ ಅಂತ ಧ್ರುವರಾಜರು ನಾರದರಿಗೆ ಹೇಳುತ್ತಾರೆ. ಅಂದ್ರೆ ಆ ತರ ಮಾತುಗಳು ಸಜ್ಜನರಿಗೆ ನಾವೇನಾದರೂ ಪ್ರಯೋಗ ಮಾಡಿಬಿಟ್ರೆ, ಅವರು ಅಹೋರಾತ್ರಿ ಏನಾದರೂ ನೊಂದ್ಕೊಂಡ್ಬಿಟ್ರೆ, ಅವ್ರು ಶಾಪ ಕೊಡೋದು ಬೇಡ, ಅವ್ರ ಮನಸ್ಸಿಗೆ ನೊಂದು ಬಿಟ್ರೆ ಸಾಕು, ಇಡೀ ನಮ್ಮ ಕುಲ ನಾಶ ಆಗ್ಬಿಡುತ್ತೆ. ಹಿಂದೆನೆ ನಾವು ಹೇಳಿದೀವಿ, ಬ್ರಾಹ್ಮಣರು ಯಾವತ್ತೂ ಮಾತಾಡೋದಿಲ್ಲ. ಅವ್ರ ಮನಸ್ಸಿನಲ್ಲಿ ಬೇಜಾರು ಮಾಡ್ಕೊಂಡ್ಬಿಟ್ರು ಸಾಕು, ಅದು ಎಫೆಕ್ಟ್ ಆಗೋಗ್ಬಿಡುತ್ತೆ. ಬೇರೆಯವರೆಲ್ಲ ಮಾತಾಡ್ತಾರೆ, ಶಾಪ ಕೊಡ್ತಾರೆ, ಗಲಾಟೆ ಮಾಡ್ತಾರೆ. ಬ್ರಾಹ್ಮಣರು ಮನಸ್ಸಿನಲ್ಲಿ ಭೇದ ಮಾಡ್ಕೊಂಡ್ಬಿಟ್ರು ಸಾಕಂತೆ. ಅವನೊಬ್ಬ ಅಲ್ಲ, ಅವನ ಇಡೀ ಕುಲವನ್ನ ನಾಶ ಮಾಡುತ್ತೆ. ಆದ್ದರಿಂದ ಯಾವತ್ತೂ ಕೂಡ ಈ ಕ್ರೂರವಾಗಿರ್ತಕ್ಕಂತಹ ವಾಗ್ಬಾಣಗಳನ್ನ, ಅದು ಬಾಣನೇ, ಅದಕ್ಕೆ ವಾಗ್ಬಾಣ ಅಂತ ಕರೀತಾರೆ, ಅಂತಹ ಮಾತುಗಳನ್ನ ನೀವು, ಅವ್ರು ಹೇಳ್ತಾರೆ ನೋಡ್ರಿ, ಈ ಮಹಾಭಾರತದಲ್ಲಿ ಭೀಷ್ಮಾಚಾರ್ಯ ಹೇಳ್ತಾರೆ, ರೋಹತೆ ಸಾಯಕೈರ್ವಿದ್ದ ವನಂ ಪರಶುನಾಹತಂ ವಾಚಾ ದುರುಕ್ತಂ ಬೀಭತ್ಸಂ ನ ಸಂರೋಹಂತಿ ವಾಕ್ಷತಂ. ಈಗ ಬಾಣ ಬಿಟ್ಟು ನೀವು ಒಂದು ಮರವನ್ನೇನಾದರೂ ನಾಶ ಮಾಡಿದ್ರೆ ಮರ ತಿರುಗಿ ಚಿಗುರುತ್ತೆ. ಮರ ಸದ್ಯಕ್ಕೆ ಬಿದ್ದೋಗಿರುತ್ತೆ, ಮತ್ತೆ ಹುಟ್ಟತ್ತೆ. ಕೊಡಲಿಯಿಂದ ನೀವೇನಾದರೂ ಮರವನ್ನ ಕತ್ತರಿಸಿದ್ರೆ ಮರ ಮತ್ತೆ ಚಿಗುರತ್ತೆ. ಆದರೆ ನೀವೇನಾದರೂ ಒಂದು ಕೆಟ್ಟ ಮಾತನ್ನ ಏನಾದರೂ ಆಡ್ಬಿಟ್ರೆ ಆ ಗಾಯ
ಆ ಇದು ವಾಚ ದುರುಕ್ತಂ ಬೀಭತ್ಸಂ ನ ಸಂದೋಹಂತಿ ವಾಕ್ಷತಂ. ಅದು ಆರೋದೇ ಇಲ್ವಂತದ್ದು, ಹಂಗೆ ಉಳ್ಕೊಂಡ್ಬಿಡುತ್ತೆ ಅದು. ಅಂದರೆ ಅದು ಮತ್ತೆ ಮೊದಲ ಥರ ಆಗೋದಿಲ್ಲ. ಅದು ಒಂದು ಸಲ ನೀವೇನಾದರೂ ಮಾತಿನಿಂದ ಆ ಸಂಬಂಧವನ್ನೇನಾದರೂ ಕಡ್ಕೊಂಡ್ಬಿಟ್ರೆ ಆ ಸಂಬಂಧ ಮತ್ತೆ ಬೆಳೆಯೋದಿಲ್ಲ. ಮರ ಬೆಳೆಯತ್ತೆ, ಬಾಣದಿಂದ ಹೊಡೆದ ಮರ ಮತ್ತೆ ಬೆಳೆಯುತ್ತೆ, ಕೊಡಲಿಯಿಂದ ಕತ್ತರಿಸಿದ ಮರ ಮತ್ತೆ ಬೆಳೆಯುತ್ತೆ. ಆದರೆ ಮಾತಿನಿಂದ ಕತ್ತರಿಸಿರ್ತಕ್ಕಂತಹ ಸಂಬಂಧ ಮತ್ತೆ ಬೆಳೆಯೋದಿಲ್ಲ. ಬೆಳೆದರೂ ಕೂಡ ಮೊದಲಿನಷ್ಟು ವಿಶ್ವಾಸ ಇರೋದಿಲ್ಲ. ಹರಿವಂಶದಲ್ಲಿದೆ ಇದಕ್ಕೆ ಪೂಜನೀಯ ಅಂತ ಒಂದು ಹಕ್ಕಿಯ ಕತೆ, ಸುಂದರವಾಗಿದೆ. ಯಾವತ್ತೂ ಕೂಡ ಒಂದು ಸಲ ಏನಾದರೂ ಸಂಬಂಧ ಕಳೆದು ಹೋದರೆ ಅದು ಜಾಯಿಂಟ್ ಅಂತಾರೆ ಹೊರತು ಮೊದಲು ನಂಗೆ ಇರೋದಿಲ್ಲ ಅದು. ಆದ್ದರಿಂದ ಅಂತ ಮಾತುಗಳನ್ನು ಆಡಬೇಡ್ರಿ, ಯಾರ್ಯಾರನ್ನು ಬೈಬಾರ್ದು ಅಂತ ಒಂದು ಲಿಸ್ಟ್ ಕೊಡ್ತಾರೆ ನೋಡ್ರಿ. ಯಾರ ಹತ್ರನೂ ಕ್ರೂರವಾಗಿರ್ತಕ್ಕಂಥ ಮಾತುಗಳನ್ನು ಆಡಬಾರದು. ಅದರಲ್ಲೂ ಕೂಡ ಇಷ್ಟು ಜನದ ಮುಂದೆ ಮಾತಾಡಲೇಬಾರದಂತೆ, ಕ್ರೂರವಾದ ಮಾತಾಡಬಾರದಂತೆ, ನಿಂದನೆ ಮಾಡಬಾರದಂತೆ. ಮೊದಲು ಹೀನಾಂಗ ಅಂಗವಿಕಲರನ್ನ ನಿಂದನೆ ಮಾಡಬೇಡ್ರಿ, ಮಹಾಭಾರತ ಹೇಳುತ್ತೆ. ಯಾವುದೋ ಕಾರಣದಿಂದ ಅವರು ಅಂಗವನ್ನ ಕಳ್ಕೊಂಡಿರ್ತಾರಪ್ಪ, ಕುರುಡರೋ ಕುಂಟರೋ ಕಿವುಡರೋ, ಇವರನ್ನ ನಿಂದಿಸಬಾರದು. ಅತಿರಿಕ್ತಾಂಗಾನ ನೋಡಿ, ಕೆಲವರು ಹೀನಾಂಗರು ಅಂತ ಕರೀತಾರೆ, ಕೆಲವರಿಗೆ ಅತಿರಿಕ್ತಾಂಗಾನ. ಅಂಗಗಳು ಜಾಸ್ತಿ ಬೆಳೆದು ಬಿಟ್ಟಿರುತ್ತೆ ಅವ್ರಿಗೆ, ಒಂದು ಬೆರಳು ಜಾಸ್ತಿ ಇರುತ್ತೆ, 6 ಬೆರಳು ಇರುತ್ತೆ, ಅತಿರಿಕ್ತ ಅಂಗ. ನಿನ್ನೆ ಪುರಾಣಕ್ಕೆ ಹೋಗ್ತಾ ಇರುವಾಗ, ರಾಜರಾಜೇಶ್ವರಿ ನಗರಕ್ಕೆ ಪುರಾಣಕ್ಕೆ ಹೋಗ್ತಾ ಇರುವಾಗ ಆಟೋ ರಿಕ್ಷಾದಲ್ಲಿ ಹೋಗ್ತಾ ಇದ್ದೆ. ಒಬ್ಬ ವ್ಯಕ್ತಿಗೆ ಇಲ್ಲಿ ಕದರೇನಹಳ್ಳಿ ಸರ್ಕಲ್ ಹತ್ರ, ಕದರೇನಹಳ್ಳಿ ಹತ್ರ ಈ ಕುತ್ತಿಗೆ ಭಾಗದಲ್ಲಿ ಇಷ್ಟು ದಪ್ಪ ಗಂಟಾಗ್ಬಿಟ್ಟಿದೆ. ಅವರು ಎಷ್ಟು ದಪ್ಪ ಆಗ್ಬಿಟ್ಟಿದೆ ಕುತ್ತಿಗೆ ಭಾಗ. ಈ ಕುದುರೆಗೆ ಇರುತ್ತಲ್ಲ ದಪ್ಪಗೆ, ಹಂಗೆ ಪಾಪ ಕಷ್ಟಪಟ್ಟುಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾರೆ. ಇಷ್ಟು ದಪ್ಪ ಆಗ್ಬಿಟ್ಟಿದೆ ಈ ಕುತ್ತಿಗೆ ಭಾಗ ನೋಡಿ, ಇಷ್ಟು ದಪ್ಪ ಇದೆ, ತಲೆಗಿಂತ ಮೇಲ್ ಬಂದ್ಬಿಟ್ಟಿದೆ ಅದು. ಇದಕ್ಕೆ ಅತಿರಿಕ್ತಾಂಗ ಅಂತ ಕರೀತಾರೆ. ಯಾವ ಅಂಗ ಜಾಸ್ತಿ ಬೆಳಿಬಾರ್ದು ಅದು ಜಾಸ್ತಿ ಬೆಳೆದು ಬಿಟ್ರೆ ಇದಕ್ಕೆ ಅತಿರಿಕ್ತಾಂಗ ಅಂತ ಕರೀತಾರೆ. ಇಂಥವ್ರನ್ನು ನಿಂದನೆ ಮಾಡಬಾರ್ದು. ಎಲ್ಲರೂ ನೋಡಿ ಹಾಸ್ಯ ಮಾಡ್ತಾರೆ, ಆದರೆ ಇಂಥವ್ರನ್ನ ಮಾಡಬಾರ್ದು. ಮಹಾಭಾರತ ಹೇಳುತ್ತೆ, ಹೀನಾಂಗಾನ್ ಅತಿರಿಕ್ತಾಂಗಾನ್ ವಿದ್ಯಾಹೀನಾನ್. ದಡ್ಡರಾಗಿರ್ತಕ್ಕಂಥವರು, ವಿದ್ಯೆ ಬರೋದಿಲ್ಲ, ಎಷ್ಟೇ ಕಷ್ಟಪಟ್ಟರು ಕೂಡ ಕೆಲವರಿಗೆ ವಿದ್ಯೆ ಬರೋದಿಲ್ಲ, ಅವರನ್ನ ಮೇಲಿಂದ ಮೇಲೆ ದೂಷಣೆ ಮಾಡಬಾರದಂತೆ, ನಿಂದನೆ ಮಾಡಬಾರದಂತೆ ವಿದ್ಯಾಹೀನರನ್ನ. ವಯೋಧಿಕಾನ್, ಇದು ಗೊತ್ತೇ ಇದೆ, ವಯಸ್ಸಿನಿಂದ ಹಿರಿಯರಾಗಿರ್ತಕ್ಕಂಥವರನ್ನ. ವಯೋಧಿಕ್ಯನೂ ಒಂದು ಆಧಿಕ್ಯನೇ ನಮ್ಮಲ್ಲಿ, ಯದ್ಯಪಿ ಅದು ಆಮೇಲೆ, ಅದು ವಿದ್ಯಾಧಿಕ್ಯ ಆದಮೇಲೆ ವಯೋ ಆಧಿಕ್ಯ, ಆದರೆ ವಯೋ ಆಧಿಕ್ಯನೂ ಆಧಿಕ್ಯನೇ. ವಯಸ್ಸಿನಲ್ಲಿ ಹಿರಿಯರಾಗಿರ್ತಕ್ಕಂಥವರನ್ನ ನಿಂದನೆ ಮಾಡಬಾರದು. ಆಮೇಲೆ ರೂಪ ದ್ರವಿಣಹೀನಾಂಶ್ಚ, ಕೆಲವರಿಗೆ ರೂಪ ಇರೋದಿಲ್ಲ, ಅಂತಹ ರೂಪ ಇಲ್ಲದೆ ಇರತಕ್ಕಂಥವರನ್ನು ನಿಂದನೆ ಮಾಡಬಾರದು. ನೀವು ಚೆನ್ನಾಗಿಲ್ಲ, ಇವರು ಹಿಂಗಿದ್ದಾರೆ ಹಂಗಿದ್ದಾರೆ ಅಂತ ಅವರನ್ನು ಅನ್ನಬಾರದು. ದ್ರವಿಣ ಅಂದ್ರೆ ಸಂಪತ್ತು, ಕೆಲವರಿಗೆ ಬಡತನ ಇರುತ್ತೆ, ಬಡತನ ಇರೋರನ್ನ ನಿಂದನೆ ಮಾಡಬಾರದು. ಆಮೇಲೆ ಸತ್ವಹೀನಾಂಶ್ಚ ನಾಕ್ಷಿಪೆ. ಸತ್ವ ಅಂದ್ರೆ ಧೈರ್ಯ, ಕೆಲವರಿಗೆ ಧೈರ್ಯ ಇರೋದಿಲ್ಲ, ಕೆಲವರಿಗೆ ಸ್ವಲ್ಪ ಅಂಜಿಕೆ ಸ್ವಭಾವ ಇರುತ್ತೆ, ಹೆದರು ಪುಕ್ಲ ಅಂತ ಹಿಂಗೆಲ್ಲ ಬೈತೀವಲ್ಲ, ಅಂಥವ್ರನ್ನ ನಿಂದನೆ ಮಾಡಬೇಡ್ರಿ ಅಂತಾರೆ ಮಹಾಭಾರತ ಹೇಳುತ್ತೆ. ಹೀನಾಂಗಾನ್ ಅತಿರಿಕ್ತಾಂಗಾನ್ ವಿದ್ಯಾಹೀನಾನ್ ವಯೋಧಿಕಾನ್ ರೂಪ ದ್ರವಿಣ ಹೀನಾಂಶ್ಚ ಸತ್ವಹೀನಾಂಶ್ಚ ನಾಕ್ಷಿಪೇತ್. ಇನ್ನ ಏನೇನು ಬಿಡಬೇಕು ನಾವು ನೋಡ್ರಿ. ಇದಕ್ಕೆಲ್ಲ ಏನು ದುಡ್ಡು ಖರ್ಚಾಗೋದಿಲ್ಲ, ನಮ್ಮ ಬಿಹೇವಿಯರ್ ಮೇಲೆ ಆಯಸ್ಸು ಹಿಂದೂ ಮುಂದೆ ಆಗುತ್ತೆ, ಜ್ಞಾಪಕ ಇಟ್ಕೊಳ್ರಿ. ನಾವು ಧರ್ಮಾಚರಣೆ ಮಾಡಬೇಕು, ಪುಣ್ಯ ಬರುತ್ತೆ, ಬರೀ ದುಡ್ಡು ಖರ್ಚು ಮಾಡಬೇಕು, ದಾನ ಧರ್ಮ ಮಾಡಬೇಕು, ತೀರ್ಥಕ್ಷೇತ್ರಕ್ಕೆ ಹೋಗ್ಬೇಕು, ಹಂಗೆ ಏನಿಲ್ಲ. ನಮ್ಮ ಇಂದ್ರಿಯಗಳನ್ನ ಹೆಂಗೆ ಉಪಯೋಗಿಸ್ಕೋತೀವಿ ಅನ್ನೋದ್ರ ಮೇಲೂ ಅದು ಧರ್ಮ ಆಗತ್ತೆ ಅಧರ್ಮ ಆಗತ್ತೆ. ಏನು ದುಡ್ಡು ಖರ್ಚು ಏನಿಲ್ಲ ಇದಕ್ಕೆ. ಹೆಂಗೆ ಪಾಪ ಬರುತ್ತೆ, ಇಷ್ಟು ಕೆಲಸ ಮಾಡ್ತೀವಂತೆ. ನಾಸ್ತಿಕ್ಯಂ, ನಾಸ್ತಿಕ್ಯವಾದ, ನಾಸ್ತಿ ಅಂದ್ರೆ ಪರಲೋಕ ಇಲ್ಲ, ಪುಣ್ಯ ಪಾಪ ಇಲ್ಲ, ದಾನ ಧರ್ಮ ಇಲ್ಲ, ಧರ್ಮ ಅಧರ್ಮ ಇಲ್ಲ, ದೇವರಿಲ್ಲ,
ನಮ್ಗೆ ಯಾವ್ಯಾವುದು ಕಾಣೋದಿಲ್ವೋ ಅದು ಯಾವುದೂ ಇಲ್ಲ ಅಂತ ಹೇಳೋದಕ್ಕೆ ನಾಸ್ತಿಕ್ಯವಾದ ಅಂತ ಕರೀತಾರೆ. ಚಾರ್ವಾಕ ಮತ ಇದು. ನಮಗೇನು ಪ್ರತ್ಯಕ್ಷದಿಂದ ಕಾಣುತ್ತೆ ಇಷ್ಟೇ ಇರೋದು, ಬೇರೆ ಪದಾರ್ಥಗಳು ಯಾವುದೂ ಇಲ್ಲ ಅನ್ನೋದು ನಾಸ್ತಿಕ್ಯವಾದ. ಸರ್ವತಾ ಮಾಡಬಾರದು. ನಾಸ್ತಿಕ್ಯವಾದದ ರೆಪ್ರೆಸೆಂಟೇಟಿವ್ ಅವನು ಶಕುನಿ. ಮಹಾಭಾರತದಲ್ಲಿ ನಾಸ್ತಿಕ್ಯವಾದದ ರೆಪ್ರೆಸೆಂಟೇಟಿವ್ ಅವನು ಶಕುನಿ. ಆ ಥರ ಬುದ್ಧಿ ಉಳ್ಳವನು ಅವನು. ಅಂತಹ ನಾಸ್ತಿಕ್ಯವಾದವನ್ನು ಎಂದೂ ಮಾಡಬಾರದು. ವೇದಗಳನ್ನು ನಿಂದನೆ ಮಾಡಬಾರದು. ದೇವತಾನಿಂದ, ಯಾವ ದೇವತೆಯನ್ನು ನಿಂದನೆ ಮಾಡಬೇಡ್ರಿ. ಎಲ್ಲರೂ ನಿಮಗಿಂತ ದೊಡ್ಡವರವರು. ಕೆಲವು ಸಲ ಅವರ ವ್ಯಾಪಾರಗಳು ನಮಗೆ ವಿರುದ್ಧವಾಗಿ ಕಾಣುತ್ತೆ, ಆದರೆ ಅವರಿಗೆ ಬೇರೆ ಕಾರಣ ಇರುತ್ತೆ. ನಮ್ಮ ರೀಸನ್ ಇಟ್ಕೊಂಡು ನಾವು ಅವರನ್ನ ನಿಂದನೆ ಮಾಡಬಾರದು. ಯಾವತ್ತೂ ಕೂಡ ನಿಂದನೆ ಮಾಡಬಾರದು. ಅವರೆಲ್ಲ ಪುರಾಣಗಳಲ್ಲಿ ತಪ್ಪು ಮಾಡಿರೋದಿದೆ, ಬೇಕಾದಷ್ಟು ಬರುತ್ತೆ. ಭಾಗವತಾದಿಗಳಲ್ಲಿ ಇಂದ್ರದೇವರು ಧ್ರುವರಾಜರ ತಪಸ್ಸು ಕೆಡಿಸಿದ್ರು ಅಂತಿದೆ. ಧ್ರುವರಾಜರು ತಪಸ್ಸು ಮಾಡ್ತಾ ಇದ್ದಾಗ ಇಂದ್ರದೇವರು ಧ್ರುವರಾಜರ ತಪಸ್ಸು ಕೆಡಿಸೋದಿಕ್ಕೆ ಆನೆ, ಹುಲಿ, ಸಿಂಹ, ಹಾವು, ಪಿಶಾಚಿಗಳು, ರಾಕ್ಷಸರನ್ನೆಲ್ಲ ಕಳಿಸಿದ್ರು ಅಂತಿದೆ. ಧ್ರುವರಾಜರು ಕಣ್ಣು ಬಿಟ್ಟು ಕೂಡ ನೋಡ್ಲಿಲ್ಲ, ಅವ್ರು ತಪಸ್ಸು ಮಾಡ್ತಾ ಇದ್ರು ಅಂತಿದೆ. ಈಗ ನಮ್ಗೆ ಇಂದ್ರದೇವ್ರ ಮೇಲೆ ಕೋಪ ಬಂದ್ಬಿಡುತ್ತೆ. ಏನ್ ಇಂದ್ರದೇವ್ರು ಹಿಂಗ ಮಾಡೋದು, ಇಂದ್ರದೇವರು ಅಂತಾರೆ, ನಾವೇ ಮಾಡೋದಿಲ್ಲ. ಯಾರಾದ್ರೂ ಧ್ಯಾನ ಮಾಡ್ತಾ ಇದ್ರೆ, ಪೂಜೆ ಮಾಡ್ತಾ ಇದ್ರೆ ದೂರ ಕೂತ್ಕೋತೀವಿ ಕೈ ಮುಕ್ಕೊಂಡು. ಒಂದು 5 ವರ್ಷದ ಕೂಸು ತಪಸ್ಸು ಮಾಡ್ತಾ ಇದ್ರೆ ಇದು ಎನ್ಕರೇಜ್ ಮಾಡ್ಬೇಕೆ ಹೊರತು ಎಡಿಸ್ತಾ ಇದ್ದಾರೆ. ಇವ್ರೇನ್ ಇಂದ್ರದೇವರು ಇಂಥ ಕೆಲಸ ಮಾಡ್ತಾರೆ ಅನ್ಬೇಡ್ರಿ. ಶ್ರೀಮದಾಚಾರ್ಯರಲ್ಲಿ ಬರೆದಿದ್ದಾರೆ ಭಾಗವತ ತಾತ್ಪರ್ಯದಲ್ಲಿ. ದೇವತೆಗಳೆಲ್ಲ ಯಾಕೆ ಹಂಗೆ ಮಾಡ್ತಾರೆ ಅನ್ನೋದಕ್ಕೆ ಬೇಕಾದಷ್ಟು ರೀಸನ್ ಇರುತ್ತೆ. ನೀನು ಮೇಲೆ ನೋಟಕ್ಕೆ ಹಂಗೆ ತೀರ್ಮಾನ ಮಾಡಬೇಡ. ಭಾಗವತಾದಿಗಳನ್ನ ಕೇಳೋದು ಪುಣ್ಯ ಬರುತ್ತೆ ಅಲ್ಲ, ಪಾಪನೂ ಬರುತ್ತೆ. ತಪ್ಪಾಗಿ ಕೇಳಿದ್ರೆ ಜ್ಞಾಪಕ ಇಟ್ಕೋಬೇಕು ನಾವು. ತಪ್ಪಾಗಿ ಹೇಳಿದ್ರೆ, ತಪ್ಪಾಗಿ ಕೇಳಿದ್ರೆ ಪಾಪನೂ ಬರುತ್ತೆ. ಬರೀ ಪುಣ್ಯ ಬರುತ್ತೆ ಅಂತಲ್ಲ, ಅದು ಹೆಂಗೆ ಕೇಳಿದ್ರೆ ಪುಣ್ಯ ಬರಬೇಕು, ಹಂಗೆ ಪಾಪ ಬರುತ್ತೆ. ಅದಕ್ಕೆಲ್ಲ ಕಾರಣ ಇರುತ್ತೆ, ಯಾಕೆ ದೇವತೆಗಳೆಲ್ಲ ಹಂಗೆ ಮಾಡ್ತಾರೆ ಅಂತ. ಅವ್ರಿಗೆಲ್ಲ ಭಗವಂತನ ಆದೇಶ ಇರುತ್ತೆ, ಭಗವಂತನ ಆಜ್ಞೆ ಇರುತ್ತೆ. ಅವರೆಲ್ಲ ಪರೀಕ್ಷೆ ಮಾಡಕ್ಕೆ ಮಾಡಿರ್ತಾರೆ. ಆಮೇಲೆ ಬೇಕಾದಷ್ಟು ಮೇಲೆತ್ತುತ್ತಾರೆ ಅವರನ್ನ. ಅವರೆಲ್ಲ ತತ್ವಾಭಿಮಾನಿ ದೇವತೆಗಳು. ಎಷ್ಟು ಉತ್ತರ ಕೊಡ್ತಾರೆ ಶ್ರೀಮದ್ ಆಚಾರ್ಯರು ಆ ಸಂದರ್ಭದಲ್ಲಿ. ಆದ್ದರಿಂದ ಆ ರೀತಿ ದೇವತೆಗಳನ್ನ ನಿಂದನೆ ಮಾಡಬೇಡ್ರಿ. ಅವ್ರು ಹಿಂಗ್ ಮಾಡ್ಬಿಟ್ರು, ಇವ್ರು ಹಂಗ ಮಾಡ್ಬಿಟ್ರು, ಆ ದೇವತೆಗಳು ಹಿಂಗ್ ಮಾಡ್ಬಿಟ್ರು, ಇವ್ನು ಹಿಂಗ್ ಮಾಡ್ದ, ಅವನ ಅದೆಲ್ಲ ಅವರಿಗೆ ಸಂಬಂಧಪಟ್ಟದ್ದು. ನಾವು ಅದನ್ನೆಲ್ಲ ಡಿಕ್ಲೇರ್ ಮಾಡೋರಲ್ಲ. ನಾವು ತುಂಬಾ ಕೆಳಗಡೆ ಇರೋರು. ನಾವು ದೇವತೆಗಳ ಕಕ್ಷೆಯಲ್ಲಿ, ಋಷಿ ಕಕ್ಷೆಯಲ್ಲಿ, ಯತಿ ಕಕ್ಷೆಯಲ್ಲಿ ನಾವೆಲ್ಲಿ ಸಾಮಾನ್ಯರು. ನಾವು ಕೆಳಗಡೆ ಮೇಲ್ನವ್ರನ್ನ ನಿಂದನೆ ಮಾಡಬಾರ್ದು. ಆಲ್ರೆಡಿ ದೇ ಆರ್ ಇನ್ ದ ಅಪ್ವರ್ಡ್. ಅವರೆಲ್ಲ ಮೇಲಿದ್ದಾರೆ. ಅವರು ಭಗವಂತನ ಆದೇಶದಂತೆ ಕೆಲವು ಕೆಲಸ ಮಾಡ್ಕೋತಾರೆ. ನಾವು ಅವ್ರನ್ನ ಹಂಗೆ ನಿಂದನೆ ಮಾಡಬಾರ್ದು, ಸರ್ವತಾ ಮಾಡಬಾರ್ದು. ದೇವತಾ ನಿಂದೆ, ಬ್ರಾಹ್ಮಣ ನಿಂದೆ ಅದು ನಮ್ಮ ಕುಲವನ್ನೇ ನಾಶ ಮಾಡುತ್ತೆ. ಆಮೇಲೆ ದ್ವೇಷ, ಸ್ತಂಭ, ಅಭಿಮಾನ ಮತ್ತು ತೈಕ್ಷ್ಣ, ಇಷ್ಟು 4 ವರ್ಜನೆ ಮಾಡ್ಬೇಕಂತ. ಪರಿವರ್ಜನೆ ಬಿಟ್ಟೇ ಬಿಡ್ಬೇಕಂತೆ. ಅದು ಯಾವ್ಯಾವುದು? ದ್ವೇಷ, ಸಜ್ಜನರಲ್ಲಿ ಮಾಡ್ತಕ್ಕಂಥ ದ್ವೇಷ. ಆಮೇಲೆ ಗರ್ವ. ಸ್ತಂಭ ಅಂದರೆ ಗರ್ವ. ಎಲ್ಲ ನನಗಿದೆ, ಇನ್ಯಾರಿಗೂ ಇಲ್ಲವೇ ಇಲ್ಲ, ನನ್ನ ಸಮಾನ ಯಾರಿಲ್ಲ. ವಿದ್ಯೆಯಲ್ಲಾಗಲಿ, ರೂಪದಲ್ಲಾಗಲಿ, ಹಣದಲ್ಲಾಗಲಿ, ಯೌವನದಲ್ಲಾಗಲಿ, ಧೈರ್ಯದಲ್ಲಾಗಲಿ, ಶೌರ್ಯದಲ್ಲಾಗಲಿ ಇನ್ನೊಬ್ಬರಿಗಿಲ್ಲ, ನನಗಿದೆ ಅಂತ ಗರ್ವ ಪಡಬೇಡ್ರಿ. ಅಭಿಮಾನ ಮತ್ತು ತೈಕ್ಷ್ಣ ಅಂದರೆ ಕ್ರೂರತೆ. ಬರೀ ಕೆಟ್ಟ ಮಾತಾಡ್ತಾರೆ. ಹಂಗೆ ಹೊಡೆದಾಕ್ಬಿಡ್ತೀನಿ, ಹಿಂಗೆ ಹೊಡೆದಾಕ್ಬಿಡ್ತೀನಿ, ಕಾಲು ಮುರಿದು ಬಿಡ್ತೀನಿ, ಕೈ ಮುರಿದು ಬಿಡ್ತೀನಿ, ಬರೀ ಕ್ರೂರ ಮಾತುಗಳೇ ಕೆಲವರು. ಇಂಥದನ್ನ ಯಾರ ಹತ್ರನೂ ಪ್ರಯೋಗ ಮಾಡಬಾರದು. ಪರಸ್ಯ ದಂಡಂ ನೋದ್ಯಚ್ಛೇ. ನೋಡ್ರಿ, ಇನ್ನೊಬ್ಬರನ್ನ ಕೋಲ್ ತಗೊಂಡು ಹೊಡಿಬಾರ್ದು ಅಂತ ಮಹಾಭಾರತ ಹೇಳುತ್ತೆ. ದಂಡಂ ಪರಸ್ಯ ನ ಉದ್ಯಚ್ಛೇ. ಯಾರಿಗೂ ಕೂಡ ಕೋಲ್ ತಗೊಂಡು ಹೊಡಿಬಾರ್ದು. ಕ್ರುದ್ಧೋ ನೈನಂ ನಿಪಾತಯೇತ್. ಕೆಲವರಿಗೆ ಕೋಪ ಬಂದ್ರೆ ತಳ್ಳೇ ಬಿಡ್ತಾರೆ. ಕೋಪದಿಂದ ತಳ್ಳಬಾರದು ಅನ್ನತ್ತೆ. ಕ್ರುದ್ಧ ನೈವಂ ನಿಪಾತಯೇತ್. ತಳ್ಳಬಾರದು ಇನ್ನೊಬ್ಬರನ್ನ. ಇಬ್ಬರಿಗೆ ಅಂತೆ ಶಿಕ್ಷೆ ಕೊಡಕ್ಕೆ ಇರೋದು. ಒಬ್ಬರಿಗೆ ಏನು? ಪುತ್ರ ಶಿಷ್ಯ. ಪುತ್ರಾತ್ ಶಿಷ್ಯಾತ್ವ. ಒಬ್ಬ ವ್ಯಕ್ತಿಗೆ ದಂಡನೆ ಕೊಡಕ್ಕೆ ಅರ್ಹತೆ ಇರೋದು ಇವರಿಬ್ಬರಿಗೆ ಅಂತೆ. ಒಂದು ಮಗನಿಗೆ, ಒಂದು ಶಿಷ್ಯನಿಗೆ. ಇವರಿಬ್ಬರಿಗೆ ಮಾತ್ರ. ಅದು ಏನು? ಶಿಕ್ಷಾರ್ಥಂ.
ಅವರಿಗೆ ಪಾಠ ಕಲಿಸಕ್ಕೋಸ್ಕರ ಶಿಕ್ಷೆ ಕೊಡಬೇಕಂತೆ, ಸುಮ್ಮನೆ ಹೊಡಿಬಾರದು. ತಾಡನಂ ಸ್ಮೃತಂ ಶಿಕ್ಷಾರ್ಥಂ ತಾಡನಂ ಸ್ಮೃತಂ. ಆಮೇಲೆ ನ ಬ್ರಾಹ್ಮಣಾನ್ ಪರಿವದೇ, ಎಷ್ಟೊಂದು ಹೇಳ್ತಾರೆ ಅವರು ಮಹಾಭಾರತದಲ್ಲಿ. ಇದೆಲ್ಲ ನಾವು ದಿನಾಗ್ಲೂ ಮಾಡ್ತಾನೆ ಇರ್ತೀವಿ, ಇದೆಲ್ಲ ಬೇಡ, ಇದೆಲ್ಲ ನಮಗೆ ನಾವೇ ಕೆಟ್ಟದ್ದು ತಂದ್ಕೊಳ್ಳೋದು. ಒಬ್ಬ ಮನುಷ್ಯ ತನಗೆ ತಾನೇ ಕೆಟ್ಟದ್ದು ಮಾಡ್ಕೊಂಬೋದು ಅಂದ್ರೆ ಹಿಂಗೆ ತನ್ನ ಬಿಹೇವಿಯರ್ ಇಂದ. ಯಾರು ನಮ್ಗೇನು ಶಾಪ ಹಾಕ್ಬೇಕಾಗಿಲ್ಲ, ನಾವೇ ಮಾಡ್ಕೊಂಡ್ಬಿಡ್ತೀವಿ ಅದನ್ನ. ಇದು ಯಾವುದು ಮಾಡಬೇಡ್ರಿ. ನ ಬ್ರಾಹ್ಮಣಾನ್ ಪರಿವದೇತ್, ಬ್ರಾಹ್ಮಣರನ್ನ ನಿಂದನೆ ಮಾಡಬೇಡ್ರಿ. ನಕ್ಷತ್ರಾಣಿ ನ ನಿರ್ದಿಶೇತ್, ಹಿಂಗೆ ಬೆರಳು ಮಾಡಿ ತೋರಿಸಬಾರ್ದಂತೆ ನಕ್ಷತ್ರವನ್ನ ಅಂತಾರೆ ಅವರು. ಕೆಲವು ವಿಶೇಷ ವಿಷಯಗಳಲ್ಲಿ ಅರುಂಧತಿ ತೋರಿಸ್ತಾರಲ್ಲ, ಅಂದ್ರಾಗ ದಿನಾಲೂ ತೋರಿಸ್ಬೇಡ್ರಿ ನೀವು. ಅರುಂಧತಿ ಮದುವೆಯಲ್ಲಿ ಮಾತ್ರ ತೋರಿಸೋದು. ನಕ್ಷತ್ರವನ್ನು ಹಿಂಗೆ ಬೊಟ್ಟು ಮಾಡಿ ತೋರಿಸಬಾರ್ದಂತೆ. ನಿರ್ದೇಶ ಅಂದ್ರೆ ಬೆರಳು ಮಾಡಿ ತೋರಿಸೋದು. ಯಾರು ಹಿಂಗೆಲ್ಲ ಮಾಡ್ತಾರಲ್ಲ ಇವ್ರ ಆಯಸ್ಸು ಜಾಸ್ತಿ ಆಗತ್ತೆ. ಆಮೇಲೆ ಇಷ್ಟ ಕಡೆ ಕೈಕಾಲು ತೊಳ್ಕೊಳ್ಳೋದೇ ಇಷ್ಟು ಕೆಲಸ ಮಾಡಬಾರ್ದಂತೆ. ಕೃತ್ವ ಮೂತ್ರ ಪುರೀಶೇತ್, ಅದು ಗೊತ್ತೇ ಇದೆ. ಮಲಮೂತ್ರ ವಿಸರ್ಜನೆ ಮಾಡಿ ಪಾದ ಪ್ರಕ್ಷಾಳನೆ ಮಾಡ್ಕೋಬೇಕು. ರತ್ಯಾಮಾಕ್ರಮ್ಯ, ಬೀದಿಯಲ್ಲಿ ನಡೆದು ಬಂದ ಮೇಲೆ ಪಾದ ಪ್ರಕ್ಷಾಳನೆ ಮಾಡ್ಕೋಬೇಕು. ಇದು ಮಾಡ್ಕೊಳ್ಳದೇನೆ ಸ್ವಾಧ್ಯಾಯೇ ಭೋಜನೆ ತಥಾ, ಊಟನೂ ಮಾಡಬಾರ್ದು, ಪಾಠನೂ ಹೇಳಿಸ್ಕೋಬಾರ್ದಂತೆ. ದೂರದಿಂದ ನೀವೇನಾದರೂ ರಸ್ತೆಯಲ್ಲಿ ನಡ್ಕೊಂಡ್ ಬಂದಿದ್ರೆ ಭೋಜನಕ್ಕೂ ಕಾಲು ತೊಳ್ಕೋಬೇಕು, ಸ್ವಾಧ್ಯಾಯಕ್ಕೂ ಕಾಲು ತೊಳ್ಕೋಬೇಕು. ಆಮೇಲೆ ತ್ರೀಣಿ ದೇವಾ ವೇದ ದೇವಾ ಪವಿತ್ರಾಣಿ ಬ್ರಾಹ್ಮಣಾನಾಂ ಅಕಲ್ಪಯನ್, ಇಷ್ಟು ಮಾಡ್ಬೇಕಂತೆ. ಏನು ಅಂತ ಹೇಳಿದ್ರೆ ಅದೃಷ್ಟಂ ಅದ್ವಿನಿರ್ಣಿಕ್ತಂ ಯಚ್ಚ ವಾಚಾ ಪ್ರಶಸ್ಯತೆ. ಬ್ರಾಹ್ಮಣರಿಗೆ ತುಂಬಾ ಒಳ್ಳೇದಾಗೋದು ಏನು ಅಂತ ಹೇಳಿದ್ರೆ ದುಷ್ಟರನ್ನ ನೋಡಬಾರದಂತೆ. ನೋಡಿ, ಅದೃಷ್ಟಂ ನೋಡಬಾರದವರನ್ನ ನೋಡಬಾರದು. ಆಮೇಲೆ ಅಗ್ನಿನಿರ್ಣಿಕ್ತಂ, ಜಲದಿಂದ ಶುದ್ಧಿ ಇರುತ್ತೆ ಯಾವತ್ತೂ ಕೂಡ. ಹಿಂದಿನ ಕಾಲದಲ್ಲಿ ಪಾತ್ರೆ ನೀರಿಟ್ಕೊಂಡು ಹೋಗರು. ಜಲದಿಂದ ಶೋಧನ ಮತ್ತು ಮಾತಿನಿಂದ ಪ್ರಶಂಸತೆ. ಇನ್ನೊಬ್ಬರನ್ನ ಹೊಗಳಬೇಕಂತೆ ಮಾತಿನಿಂದ, ಇದು ನಮ್ಮನ್ನ ಪವಿತ್ರ ಮಾಡುತ್ತೆ. ಇನ್ನೊಂದು ಬಹಳ ಒಳ್ಳೇದು ಹೇಳ್ತಾರೆ ಭೀಷ್ಮಾಚಾರ್ಯ, ಯಾವತ್ತೂ ಪದಾರ್ಥವನ್ನ ಮಾಡೋವಾಗ ಕೂಡ ನನಗೆ ಅಂತ ಮಾಡ್ಕೋಬೇಡಿ ಅಂತಾರೆ. ಇದು ಬಹಳ ಡೇಂಜರ್. ಇದು ಕೃಷ್ಣನೂ ಹೇಳ್ತಾನೆ, ಭೀಷ್ಮಾಚಾರ್ಯ ಹೇಳ್ತಾರೆ. ಸಂಯಾವಂ ಕೃಸರಂ ಶುಷ್ಕುಲಿ ಪಾಯಸಂ ತತ ಆತ್ಮಾರ್ಥಂ ನ ಪ್ರಕರ್ತವ್ಯಂ ದೇವಾನಂತು ಕಲ್ಪಯೇತ್. ಯಾವ ಅಂದ್ರೆ ಸಯಾವ ಅಂದ್ರೆ ಗಂಜಿ, ಕೃಸರಂ ಗೋಧಿಯಿಂದ ಮಾಡಿರ್ತಕ್ಕಂಥ ಅನ್ನಗಳು, ಆಮೇಲೆ ಪಾಯಸಂ, ಶುಷ್ಕುಲಿ ಅಂದ್ರೆ ಚಕ್ಕಲಿ, ಅಂದ್ರೆ ಉಪಲಕ್ಷಣತೆಯ ಎಲ್ಲ ಪದಾರ್ಥಗಳನ್ನ ಆತ್ಮಾರ್ಥಂ ನ ಪ್ರಕರ್ತವ್ಯಂ, ನಮಗೆ ಅಂತ ಹೇಳಿ ಒಂದು ಪದಾರ್ಥವನ್ನು ಮಾಡ್ಕೋಬಾರ್ದಂತೆ. ಇದಿಷ್ಟು ಸುಮ್ಮನೆ ಉದಾಹರಣೆ ಕೊಟ್ಟಿದ್ದಾರೆ ಅವರು. ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ತೇ ಭುಂಕ್ತೆ ಆತ್ಮಕಾರಣಾತ್ ಏ ಪಚಂತಿ ಆತ್ಮಕಾರಣಾತ್ ತೇ ಭುಂಕ್ತೆ ಅನಗಂ. ಇದು ನನಗೇಸ್ಕರ ಅಂತ ಯಾರು ಅಡಿಗೆ ಮಾಡ್ಕೋತಾರಲ್ಲ, ಅದು ಅಡಿಗೆ ಆಗಿರೋದಿಲ್ಲ, ಅನ್ನ ಆಗಿರೋದಿಲ್ಲ, ಅದು ಪಾಪ ಆಗಿರುತ್ತೆ. ನೀವು ಪಾಪ ತಿಂತೀರಾ. ದೇವರ ನೈವೇದ್ಯಕ್ಕೆ ಅಂತಾನೆ ಮಾಡ್ಬೇಕಂತೆ. ಮಾಡೋವಾಗಲೇ ದೇವರ ನೈವೇದ್ಯಕ್ಕೆ ಅಂತ ಮಾಡಬೇಕು. ದೇವರ ನೈವೇದ್ಯ ಮಾಡಿ ತಿನ್ಬೇಕು. ಮಾಡೋವಾಗಲೇ ಇದು ದೇವರ ನೈವೇದ್ಯಕ್ಕೆ ಮಾಡ್ತಾ ಇದ್ದೀನಿ ಇನ್ನು ಅನುಸಂಧಾನ ಇರಬೇಕಂತೆ. ಅಮೃತ ಆಗತ್ತಂತೆ. ಅದು ನೋಡಿ, ಇಷ್ಟು ವ್ಯತ್ಯಾಸ. ಅದು ನಮಗೋಸ್ಕರ ಮಾಡಿಕೊಂಡ್ರೆ ಪಾಪ ಆಗತ್ತೆ, ದೇವರ ನೈವೇದ್ಯಕ್ಕೋಸ್ಕರ ಮಾಡಿದ್ರೆ ಅಮೃತ ಆಗತ್ತೆ. ಭಗವಂತ ಹೇಳ್ತಾನೆ, ಭಗವಂತನಿಗೆ ನೈವೇದ್ಯಕ್ಕೋಸ್ಕರ ನೀವು ಅಡಿಗೆ ಮಾಡಿ, ಅದು ಅಮೃತಾನ್ನ ಆಗತ್ತೆ. ನಿಮ್ಗೆ ನಾನಾ ವಿಧವಾಗಿರ್ತಕ್ಕಂಥ ಅನುಗ್ರಹ ಅನುಕೂಲ ಮಾಡಿಕೊಡುತ್ತೆ. ತೇ ಭುಂಕ್ತೆ ಅಗಂ ಏ ಪಚಂತೆ ಆತ್ಮಕಾರಣ. ಯಾರು ತನಗೋಸ್ಕರ ಪಾಠ ಮಾಡ್ಕೋತಾನಲ್ಲ, ಅಡಿಗೆ ಮಾಡ್ಕೋತಾನಲ್ಲ, ಅದಕ್ಕೆ ಹಿಂದಿನ ಕಾಲದಲ್ಲೆಲ್ಲ ಕೇಳೋವಾಗ ಇವತ್ತು ದೇವ್ರ ನೈವೇದ್ಯಕ್ಕೆ ಏನ್ ಮಾಡಿದ್ರಿ ಅಂತ ಕೇಳೋರು. ಇವತ್ತು ಏನ್ ಮಾಡಿದ್ರಿ ದೇವ್ರ ನೈವೇದ್ಯಕ್ಕೆ ಅಂತ. ಈಗಿನ ಕಾಲದಲ್ಲಿ ನೀವೇನ್ ಮಾಡ್ಕೊಂಡಿದ್ರಿ ಇವತ್ತು ಅಂತ. ಪಾಪ ಮಾಡ್ಕೊಂಡಿದ್ದೆ ಅಂತಾನೆ ಹೇಳ್ಬೇಕು.
ಏನ್ ಮಾಡ್ಕೊಂಡಿದ್ರಿ ಇವತ್ತು ಅಂತ ಕೇಳಬಾರ್ದು. ದೇವರ ನೈವೇದ್ಯಕ್ಕೆ ಏನ್ ಮಾಡಿದ್ರಿ ಅಂತ ಹಿಂದಿನವ್ರು ಕೇಳ್ತಾ ಇದ್ರು. ನನಗೆ ಜ್ಞಾಪಕ ಇದೆ, ನಮ್ಮ ಅಜ್ಜಿಯವರೆಲ್ಲ ಹಿಂಗೆ ಮಾತಾಡಿದ್ರು, ದೇವ್ರ ನೈವೇದ್ಯಕ್ಕೆ ಏನ್ ಮಾಡಿದ್ರಿ ಇವತ್ತು. ನೋಡಿ, ಹಿಂಗೆ ಕೇಳ್ಬೇಕಂತೆ, ಕೇಳೋವಾಗಲೂ ಹಿಂಗೆ ಕೇಳ್ಬೇಕಂತೆ. ಅಷ್ಟು ಕೇಳಿದ್ರೆ ಒಂದು ಪುಣ್ಯ ಬರುತ್ತಂತ್ರಿ. ಅಟ್ಲೀಸ್ಟ್ ದೇವ್ರ ನೈವೇದ್ಯಕ್ಕೆ ಮಾಡ್ಬೇಕು ಅನ್ನೋ ಬುದ್ಧಿ ಇದೆಯಲ್ಲ ಅಂತೇಳಿ ಒಂದು ಇದು ಕೊಡ್ತಾರಂತೆ, ಒಂದು ಫಲ ಕೊಡ್ತಾರಂತೆ ದೇವತೆಗಳು. ಆ ಮಾತಾಡೋ ರೀತಿಯಲ್ಲೇ ಫಲ ಬರುತ್ತಂತ್ರಿ. ಏನ್ ಮಾಡ್ಕೊಂಡಿದ್ರಿ ಇವತ್ತು ಅನ್ಬಾರ್ದು. ಅಂದ್ರೆ ನಿನಗೋಸ್ಕರ ಏನ್ ಮಾಡ್ಕೊಂಡಿದ್ದಿ ಅನ್ನೋ ಅರ್ಥದಲ್ಲಿ ಬಂದ್ಬಿಡುತ್ತದು. ದೇವರಿಗೆ ನೈವೇದ್ಯಕ್ಕೆ ಏನ್ ಮಾಡಿದ್ರಿ ಅಂತಾನೆ ಕೇಳಬೇಕಂತೆ, ಅವರು ಅದನ್ನೇ ಹೇಳ್ಬೇಕಂತೆ. ಆಮೇಲೆ ನಾವು ನೈವೇದ್ಯ ಆಗಿರೋದು ತಿನ್ನೋದಿದ್ದೇ ಇದೆ ಅಲ್ವಾ, ಮೊದಲು ಭಗವಂತ ಸ್ವೀಕಾರ ಮಾಡ್ಬೇಕಲ್ವಾ. ಅದಕ್ಕೆ ಅವ್ರು ಕೇಳುತ್ತಾರೆ ನೋಡಿ, ಎಷ್ಟು ಚೆನ್ನಾಗಿ ಹೇಳುತ್ತದು. ಆತ್ಮಾರ್ಥಂ ನ ಪ್ರಕರ್ತವ್ಯಂ ದೇವಾತಾನ್ನಂತೂ ಕಲ್ಪಯೇತ್. ಅದು ದೇವರಿಗೋಸ್ಕರನೇ ಮಾಡಬೇಕು, ಇಷ್ಟ ಮಾಡ್ಬೇಕಂತೆ ನೋಡಿ. ನಿತ್ಯಂ ಅಗ್ನಿಂ ಪರಿಚರೇತ್, ಪ್ರತಿದಿನ ಅಗ್ನಿಯನ್ನ ಪರಿಚರ ಮಾಡಬೇಕು. ಅಂದ್ರೆ ಬ್ರಹ್ಮಚಾರಿ ಆಗಿರೋನು ಅಗ್ನಿ ಕಾರ್ಯ ಮಾಡಬೇಕು, ಗೃಹಸ್ಥನಾಗಿರ್ತಕ್ಕಂಥವನು ವೈಶ್ವದೇವ ಮಾಡಬೇಕು. ಉಪಾಸನಾ ವೈಶ್ವದೇವ ಗೃಹಸ್ಥಾಶ್ರಮಿಗಳಿಗೆ, ಬ್ರಹ್ಮಚಾರಿಗಳಿಗೆ ಅಗ್ನಿ ಕಾರ್ಯ. ಪ್ರತಿದಿನ ಅಗ್ನಿಯನ್ನ ಪೂಜೆ ಮಾಡಬೇಕು. ಅಗ್ನಿಯನ್ನ ಪೂಜೆ ಮಾಡಿದವರಿಗೆ ತೇಜಸ್ಸು ಜಾಸ್ತಿ. ಆಮೇಲೆ ಭಿಕ್ಷಾಂ ದದ್ಯಾಚ್ಚ ನಿಚ್ಚದ, ಪ್ರತಿದಿನ ಭಿಕ್ಷೆ ಹಾಕಿ ಊಟ ಮಾಡಬೇಕು. ಯಾರಾದರೂ ಒಬ್ಬರಿಗೆ ಭಿಕ್ಷೆ ಹಾಕಿ ಊಟ ಮಾಡಬೇಕು. ಭಿಕ್ಷೆ ಹಾಕದೇ ಇದ್ರೆ ಭಿಕ್ಷೆಗೋಸ್ಕರ ಸ್ವಲ್ಪ ಹಣವನ್ನ ತೆಗೆದಿಟ್ಟು ಬಿಟ್ಟಾದ್ರೂ ಊಟ ಮಾಡಬೇಕು ಕಡೆ ಪಕ್ಷ. ಆಮೇಲೆ ವಾಗ್ಯತಃ ದಂತ ಕಷ್ಟಂಚ ನಿತ್ಯಮೇವ ಸಮಾಚರೇತ್, ದಂತದಾವನ ಮಾಡ್ಕೋಬೇಕು ಪ್ರತಿನಿತ್ಯ. ವಾಗ್ಯತಃ ಅಂದ್ರೆ ಮೌನವಾಗಿರಬೇಕು ಅಂತ. ಮೌನ ವಾಗ್ಯತಃ ದಂತದಶ್ಚ, ಅಥವಾ ಮೌನವಾಗಿ ದಂತದಾವನ ಮಾಡ್ಕೋಬೇಕು, ಮೌನವಾಗಿ ಭೋಜನ ಮಾಡಬೇಕು, ಮೌನವಾಗಿ ಯಜ್ಞ ಮಾಡಬೇಕು, ಮೌನವಾಗಿ ಸ್ನಾನ ಮಾಡಬೇಕು. ಭೋಜನ, ಸ್ನಾನ, ಯಜ್ಞ ಇಷ್ಟು ಮಾತಾಡುವ ಸಂದರ್ಭದಲ್ಲಿ ಮಾತಾಡಬಾರದು ಅಂತ ಶಾಸ್ತ್ರ ಇದೆ. ಇದೊಂದು ನೋಡ್ರಿ ಎಷ್ಟು ಸುಂದರವಾಗಿ ಹೇಳ್ತಾರೆ ಅವರು. ನಚ ಅಭ್ಯುದಿತ ಶಾಯಿ ಸ್ಯಾತ್ ಪ್ರಾಯಶ್ಚಿತ್ತಿ ತಥಾ ಭವೇತ್. ಸೂರ್ಯ ಉದಯಿಸಿದ ಮೇಲೆ ಮಲಗಿರಬಾರದು ಅಂತಾರೆ ಮಹಾಭಾರತದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಸೂರ್ಯೋದಯ ಆದ ಮೇಲೂ ಯಾರು ಮಲಗಿರ್ತಾರೆ ಇವ್ರಿಗೆ ಆಯಸ್ಸು ಕಡಿಮೆ ಅಂತ. ನೋಡಿ, ಆಯಸ್ಸು ಯಾಕೆ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ, ಇವತ್ತು IT BT ಅವ್ರಿಗೆಲ್ಲ ಹಿಂಗೆ ಆಗ್ತಾ ಇರೋದು ನೋಡಿ. ಅವ್ರು ರಾತ್ರಿ ಲೇಟಾಗಿ ಮಲ್ಕೋತಾರೆ, ಬೆಳಗ್ಗೆ 9 ಗಂಟೆಗೆ ಹೇಳುತ್ತಾರೆ. ಸೂರ್ಯ 6:30ಗೆ ಎದ್ದು ಬಿಟ್ಟಿರ್ತಾನೆ. ಸೂರ್ಯೋದಯ ಇನ್ನು ಮೇಲೆ ಬೇಗ ಆಗೋಗ್ಬಿಡುತ್ತೆ, 5:55ಕ್ಕೆಲ್ಲ ಸೂರ್ಯೋದಯ ಆಗ್ಬಿಡುತ್ತೆ ಬೇಸಿಗೆಗಾಲ ಬಂದ್ರೆ. ಇವರು 9 ಗಂಟೆ ತನಕ ಮಲಗಿರ್ತಾರೆ. ಯಾರು ತಾನು ಉದಯಿಸಿದಾಗ ಮಲಗಿರ್ತಾರಲ್ಲ ಇವ್ರ ಆಯಸ್ಸೆಲ್ಲ ತೆಕ್ಕೊಂಡ್ಬಿಡ್ತಾನಂತೆ ಸೂರ್ಯ. ಇದು ನಮಗೆ ಈ ದೊಡ್ಡ ದೊಡ್ಡ ಇದು ದುಡ್ಡು ಬರ್ಬೋದು, ಆದ್ರೆ ಎಷ್ಟು ತೊಂದರೆ ಕೊಡ್ತಾ ಇದೆ ನೋಡ್ರಿ. ಅದಕ್ಕೆ ಬ್ರಾಹ್ಮಣರಿಗೆಲ್ಲ ಮೊದಲು ಬೇರೆ ಕೆಲಸ ಇರೋದು, ಅವ್ರಿಗೆ ಅನುಕೂಲ ಆಗುವಂತ ಕೆಲಸ ಇರೋದು. ಅವ್ರಿಗೆ 10 ಗಂಟೆ ಮೇಲೆ ಕೆಲಸ ಇದ್ದಿದ್ದು 5 ಗಂಟೆಗೆಲ್ಲ ಮುಗಿದೋಗ್ಬಿಡೋದು. ಎಲ್ಲ ಮುಗಿಸ್ಕೊಂಡು ಹೋಗಿ ಕೆಲಸಕ್ಕೆ ಹೋಗೋರು, ತಿರ್ಗಾ ಕಾರ್ಯ ಮಾಡೋರಿಗೆ ಮನೆಗೆ ಬಂದ್ಬಿಡೋರು. ಕರೆಕ್ಟ್ ಟೈಮ್ ಇತ್ತು. ಅವ್ರು ಯಾರಿಗೋ ಅಲ್ಯಾವುದೋ ಬೇರೆ ದೇಶದಲ್ಲಿರೋರಿಗೆ ಸೇವೆ ಮಾಡೋಕ್ಕೋಸ್ಕರ ಇವ್ರದೆಲ್ಲ ಕಳ್ಕೊಂಡ್ಬಿಟ್ರು. ಅವ್ರಿಗೆ ಬೆಳಗ್ಗೆ ಆಗಿರುತ್ತೆ, ಇವ್ರಿಗೆ ರಾತ್ರಿ ಅಲ್ವಾ. ಇವ್ರು ಶುರು ಮಾಡೋದೇ 8 ಗಂಟೆ ಮೇಲೆ ಶುರು ಮಾಡ್ತಾರೆ, 2 ಗಂಟೆ ತನಕ ಮಾಡ್ತಾರೆ. ಅಲ್ಲಿ ಬೆಳಗ್ಗೆ ಅಂತೆ. ಅವಾಗ ಇವ್ರು ರಾತ್ರಿ 2 ಗಂಟೆ ತನಕ ಕೆಲಸ ಮಾಡಿದವರು ಬೆಳಗ್ಗೆ ಎಷ್ಟೊತ್ತಿಗೆ ಹೇಳ್ತಾರೆ? ಇವರು 9 ಗಂಟೆಗೆ ಹೇಳ್ತಾರೆ. ಸೂರ್ಯ ಶಾಪ ಆಗ್ತಾರಂತೆ, ನಾನು ಎದ್ದಾಗ ನೀನ್ ಯಾಕೆ ಮಲಗಿದ್ಯಾ ಅಂತ. ಅವ್ರು ಹೇಳ್ತಾರೆ, ಅಕಸ್ಮಾತ್ ಏನಾದ್ರೂ ಮಲ್ಕೊಂಬಿಟ್ಟು ಅಂತ ಇಟ್ಕೊಳ್ರಿ, ಒಂದ್ ದಿವಸ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತಾರೆ ಭೀಷ್ಮಾಚಾರ್ಯ. ಸೂರ್ಯೋದಯ ಆದ ಮೇಲೆ ಯಾರು ಮಲಗಿರ್ತಾರಲ್ಲ ಪ್ರಾಯಶ್ಚಿತ್ತಿ ತಥಾ ಭವೇ, ಹಂಗ ಮಾಡಿದ್ರೆ ಅವನು ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಎಷ್ಟು ಹೇಳ್ತಾರೆ ಅವರು. ಅದಕ್ಕೆ ಇದು ಮಹಾಭಾರತ ಅಂದ್ರೆ ನಾವೇನಂತ ತಿಳ್ಕೊಂಡ್ಬಿಟ್ಟಿದೀವಿ, ಬರೀ ಯುದ್ಧದ ಕತೆ. ಇದೇನು ಯುದ್ಧದ ಕಥೆನಾ ಇದು? ಇದೆಲ್ಲ ನಮ್ಮ ಕಥೆನೇ. ಇದು ಎಷ್ಟಿದೆ ಬೇರೆ ಇದರಲ್ಲಿ. ಅದಕ್ಕೆ ಮಹಾಭಾರತ ಅಷ್ಟು ದೊಡ್ಡ ಶ್ರೇಷ್ಠ ಗ್ರಂಥ ಆಗೋಯ್ತದು. ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿನ ಕುತ್ರಚಿತ್. ಮಹಾಭಾರತದಲ್ಲಿ ಏನಿದೆಯೋ ಬೇರೆ ಕಡೆ ಅದೇ ಇರೋದು, ಮಹಾಭಾರತದಲ್ಲಿ ಏನಿಲ್ಲ ಬೇರೆ ಕಡೆ ಇಲ್ಲ ಅನ್ನತ್ತೆ ಅದು. ತಂದೆ ತಾಯಿಗಳಿದ್ದವ್ರು ಏನ್ ಮಾಡ್ಬೇಕು ಅಂತ ಕೇಳಿದ್ರು ಅವರು ಭೀಷ್ಮಾಚಾರ್ಯರನ್ನು. ಧರ್ಮರಾಜ ಕೇಳ್ತಾನೆ, ಮಾತಾಪಿತರ ಮುತ್ತಾಯ ಪೂರ್ವಮೇವ ಅಭಿವಾದಯೇತ್. ತಂದೆ ತಾಯಿಗಳು ಹೇಳೋದಕ್ಕಿಂತ ಮುಂಚೆ ಹೇಳ್ಬೇಕಂತೆ ಮಕ್ಕಳು.
ಮಕ್ಕಳು ಎದ್ದು ತಂದೆ ತಾಯಿಗಳನ್ನ ಎಬ್ಬಿಸ್ಬೇಕಂತೆ, ನಮಸ್ಕಾರ ಮಾಡ್ಬೇಕಂತೆ ಎದ್ದು. ನೋಡೋರು ಹೇಳ್ತಾರೆ, ಪೂರ್ವಮೇವ ಅಭಿದಯ್ಯತ ಮಾತಾಪಿತರ ಮುತ್ಥಾಯ ಪೂರ್ವಮೇವ ಅಭಿವಾದಯೇತ್. ತಾನು ಮೊದಲೆದ್ದು ತಂದೆ ತಾಯಿಗಳನ್ನ ಎಬ್ಬಿಸಿ ನಮಸ್ಕಾರ ಮಾಡಬೇಕು. ಗುರುಗಳು ಹೇಳೋದಕ್ಕಿಂತ ಮುಂಚೆ ಶಿಷ್ಯ ಎದ್ದು ಗುರುಗಳನ್ನ ಎಬ್ಬಿಸಿ ನಮಸ್ಕಾರ ಮಾಡಬೇಕು. ಅಂತಹವರಿಗೆ ದೀರ್ಘಾಯುಷ್ಯ ಬರುತ್ತೆ. ಇವತ್ತು ದೀರ್ಘಾಯುಷ್ಯಕ್ಕೆ ಎಷ್ಟು ಉಪಯೋಗ ನೋಡಿ. ಆಯುರ್ವಿಂದತೆ ಮಹತ್, ಭೀಷ್ಮಾಚಾರ್ಯ ಹೇಳ್ತಾರೆ, ಮಹತ್ ಆಯುರ್ವಿಂದತೆ ಅಂತ. ಪೂರ್ತಿ ಬದುಕಿರ್ತೀವಿ ಅಂತ ಅರ್ಥ. ಅಂದ್ರೆ ಆಯುಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದ್ರೆ 100 ದಾಟ್ಕೊಂಡು ಹೋಗುತ್ತೆ ಅಂತಲ್ಲ. ಎಷ್ಟು ಆಯಸ್ಸಿದೆಯೋ ಪೂರ್ಣ ಆಯಸ್ಸು ಸಾಧನೆಗೆ ಉಪಯೋಗ ಆಗುತ್ತೆ, ದೀರ್ಘಾಯುಷ್ಯ ಬರುತ್ತೆ. ಅಷ್ಟು ಆಯುಸ್ಸು ಸಾಧನೆಗೆ, ಭಗವಂತನ ಅನುಗ್ರಹಕ್ಕೆ ಕಾರಣ ಆಗುತ್ತೆ, ವೇಸ್ಟ್ ಆಗಲ್ಲ ಅನ್ನೋ ಅರ್ಥದಲ್ಲಿ ದೀರ್ಘಾಯುಸ್ಸು ದೀರ್ಘಾಯುಸ್ಸು ಅಂತ ಹೇಳ್ತಾರೆ. ಅಂದ್ರೆ ಹೀಗೆಲ್ಲ ಮಾಡ್ತಾ ಮಾಡ್ತಾ ಎಷ್ಟೋ 1000 ವರ್ಷ ಆಗ್ಬಿಡುತ್ತೆ ಅಂತ ತಿಳ್ಕೊಬೇಡಿ. ದೀರ್ಘಾಯುಸ್ಸು ಅಂದ್ರೆ ನಮ್ಮ ಆಯಸ್ಸು ಎಷ್ಟಿದೆಯೋ ಅದು ಅಷ್ಟೇ ಇರೋದು, ಅದು ಜಾಸ್ತಿ ಆಗಲ್ಲ. ಆದ್ರೆ ಅಷ್ಟು ಆಯಸ್ಸು ನಮ್ಮ ಉಪಯೋಗಕ್ಕೆ ಬರುತ್ತೆ, ಅಷ್ಟು ಆಯಸ್ಸು ನಮಗೆ ಸಾಧ್ಯವಾಗಿರತಕ್ಕಂಥದ್ದು. ಆಮೇಲೆ ಇವ್ರು ಹೇಳ್ತಾರೆ ನೋಡ್ರಿ, ಕನ್ನಡಿ ಇರುತ್ತಲ್ಲ, ಈ ಕೊಳಕಾಗಿರ್ತಕ್ಕಂತಹ ಕನ್ನಡಿಯಲ್ಲಿ ನೋಡಬಾರ್ದು. ಇದೊಂದು ಅವಲೋಕ್ಯೋ ನಚಾದರ್ಶೋ ಮಲಿನೋ ಬುದ್ಧಿಮತ್ತರೇಹಿ. ಕೊಳಕಾಗಿರ್ತಕ್ಕಂತಹ ಕನ್ನಡಿಯಲ್ಲಿ ಮುಖ ನೋಡ್ಕೋಬಾರದು. ನಚ ಅಜ್ಞಾತಾಂ ಸ್ತ್ರೀಯಂ ಗಚ್ಚೇತ್ ಗರ್ಭಿಣೀಂ ವಾ ಕದಾಚನ. ಸ್ತ್ರೀ, ಅಪರಿಚಿತ ಸ್ತ್ರೀಯರ ಜೊತೆಯಲ್ಲಿ, ಗರ್ಭಿಣಿಯ ಜೊತೆಯಲ್ಲಿ ಮಾತಾಡಬಾರದು. ಆಮೇಲೆ ಮಲಕ್ಕೊಳ್ಳುವಾಗಲೂ ಅಷ್ಟೇ ಪೂರ್ವಾಭಿಮುಖವಾಗಿ ಮಲಕೋಬೇಕು, ದಕ್ಷಿಣಾಭಿಮುಖವಾಗಿ ಮಲ್ಕೋಬೇಕು. ಉತ್ತರಕ್ಕೂ ಮಲಕಬಾರದು, ಪಶ್ಚಿಮಕ್ಕೂ ಮಲ್ಕೋಬಾರದು. ನಭಗ್ನೇ ನವದೀರ್ಣೇ ವಾ ಶಯನೇ ಪ್ರಸ್ತಪೇಚ ನಾಂತರ್ಧಾನೆ ನ ಸಂಯುಕ್ತೆ ನಚ ತಿರ್ಯ ಕದಾಚನ. ಮಲ್ಕೊಳ್ಳೋದು ಹೇಳ್ತಾರೆ ನೋಡ್ರಿ ಅವರು. ಹರಿದೋಗಿರ್ತಕ್ಕಂಥ ಹಾಸಿಗೆಯಲ್ಲಿ ಮಲ್ಕೋಬಾರದು. ಆಮೇಲೆ ನಾ ಅಂತರ್ಧಾನೆ, ಪೂರ್ತಿ ಕತ್ತಲಾಗಿರ್ತಕ್ಕಂಥದ್ರಲ್ಲಿ ಮಲ್ಕೋಬಾರದು. ಅಡ್ಡಡ್ಡಾಗಿ ಮಲ್ಕೋಬಾರದು. ಕೆಲವರು ಹಾಸಿಗೆ ಹಿಂಗೆ ಹಾಕ್ಬಿಟ್ಟು ಹಿಂಗಿಂಗ್ ಮಲಗಿರ್ತಾರಲ್ಲ, ಹಂಗೆ ಮಲ್ಕೋಬಾರ್ದಂತೆ. ಹಾಸಿಗೆ ಹಿಂಗೆ ಉದ್ದಕ್ಕೆ ಹಾಸಿರ್ತೀರೋ ಹಂಗೆ ಮಲ್ಕೋಬೇಕು. ಹಾಸಿಗೆ ಉದ್ದಕ್ಕೆ ಹಾಸಿ, ಹಾಸಿಗೆಯಲ್ಲಿ ಹಿಂಗೆ ಅಡ್ಡಡ್ಡಾಗಿ ಮಲ್ಕೋಬಾರ್ದು. ತುಂಬಾ ಜನ ಮಲ್ಕೋಬಹುದು ಅಂತ ಹಿಂಗೆಲ್ಲ ಮಲ್ಕೊಂಡ್ಬಿಡ್ತಾರೆ ಕೆಲವು ಕಡೆ. ಹಿಂಗೆಲ್ಲ ಅಡ್ಡಡ್ಡಾಗಿ ಮಲ್ಕೋಬಾರ್ದು. ನನಗ್ನಾಕರ ಹೆಚ್ಚಿ ಸ್ನಾಯ, ನಾವು ಭಾಗವತಲ್ಲಿ ನೋಡಿದೀವಿ. ಅದು ಯಾವ ಕಾಲಕ್ಕೂ ನಗ್ನರಾಗಿ ಸ್ನಾನ ಮಾಡಬಾರದು. ನಿಶಾಯಾಂ ನ ಕದಾಚನ, ರಾತ್ರಿ ಹೊತ್ತು ಸ್ನಾನ ಮಾಡಬಾರದು. ಎಲ್ಲೋ ತುಂಬಾ ಅಂತಹ ಅನಾನುಕೂಲ ಆದಾಗ, ಮೆಲ್ಲಿಗೆ ಬಂದಾಗ ಮಾಡಬೇಕೇ ಹೊರತು ರಾತ್ರಿ ಕೆಲವರು ಸ್ನಾನ ಮಾಡಿರ್ತಾರೆ, ಫ್ರೆಶ್ ಆಗಿ ಮಲ್ಕೊಂತೀವಿ ಸ್ನಾನ ಮಾಡಿ ಅಂತ. ನಿಶಾಯಾಂ ನ ಕದಾಚನ, ರಾತ್ರಿ ಹೊತ್ತು ಯಾವತ್ತೂ ಸ್ನಾನ ಮಾಡಬಾರದು. ಆಮೇಲೆ ಸ್ನಾತ್ವಾಚ ನವಮೃಜ್ಯೇತ ಗಾತ್ರಾಣಿ ಸಮಚಿಕ್ಷಣ, ಸ್ನಾನ ಮಾಡಿದ ಮೇಲೆ ದೇಹಕ್ಕೆ ತೈಲವನ್ನ ಹಚ್ಕೋಬಾರದು. ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು, ಸ್ನಾನ ಮಾಡಿ ಎಣ್ಣೆ ಹಚ್ಕೋಬಾರದು. ಆಮೇಲೆ ಕೆಂಪು ಹೂವನ್ನ ಮಾಡ್ಕೋಬಾರದು. ರಕ್ತಮಾಲ್ಯಂ ನ ಧಾರ್ಯಂ ಸ್ಯಾತ್ ಶುಕ್ಲಂ ಧಾರ್ಯಂತು ಪಂಡಿತೈ. ತುಂಬಾ ಕೆಂಪಿಗಿರತಕ್ಕಂತಹ ಹೂವುಗಳನ್ನ ಮುಡ್ಕೋಬಾರದು. ಶ್ವೇತ ಅಂದ್ರೆ ಬಿಳಿ ಇರತಕ್ಕಂತಹ ಪದಾರ್ಥಗಳನ್ನ ಮಾಡಬೇಕು ನಾವು, ಅದನ್ನ ಹೇಳುತ್ತಾರೆ ಅವರು. ಹಾಗಾಗಿ ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಇಲ್ಲಿ ನೋಡ್ರಿ ಹೇಳ್ತಾರೆ. ಇದೊಂದು ಬಹಳ ಚೆನ್ನಾಗಿದೆ. ಈಗ ಬೆಳಗ್ಗೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಬೆಳಗ್ಗೆ ಒಂದು ವಸ್ತ್ರ ಉಟ್ಕೊಂಡ್ಬಿಟ್ರೆ ರಾತ್ರಿ ತನಕ ಅದರಲ್ಲೇ ಓಡಾಡ್ತಾ ಇರ್ತಾರೆ. ಹಂಗ್ ಮಾಡಬಾರ್ದು ಅಂತಾರೆ ಮಹಾಭಾರತ. ಬೀದಿಯಲ್ಲಿ ಯಾವ ವಸ್ತ್ರವನ್ನ ಉಟ್ಟುಕೊಂಡು ಬಂದಿರ್ತೀವಲ್ಲ, ಆ ವಸ್ತ್ರವನ್ನ ಊಟಕ್ಕೆ ಉಪಯೋಗಿಸಬಾರದು ಅಂತಾರೆ ಮಹಾಭಾರತ. ನೀವೇನಾದ್ರೂ ದೂರದಿಂದ ಏನಾದ್ರೂ ಬಂದಿದ್ರೆ ಬೀದಿಯಲ್ಲಿ ನಡ್ಕೊಂಡು ಬೇರೆ ಇನ್ನೊಂದು ವಸ್ತ್ರ ಉಟ್ಕೊಂಡು ಊಟ ಮಾಡಬೇಕು. ಸ್ಪಷ್ಟವಾಗಿ ಹೇಳುತ್ತೆ ನೋಡಿ. ಅನ್ಯದೇವ ಭವೇದ್ವಾಸಃ ಶಯನೀಯೇ ನರೋತ್ತಮ. ಮಲಕ್ಕೊಂಡಿದ್ದಾಗ ಯಾವ ವಸ್ತ್ರದಲ್ಲಿ ಮಲಗಿರ್ತೀರೋ ಆ ವಸ್ತ್ರದಲ್ಲಿ ಪೂಜೆ ಮಾಡಬಾರದು, ಆ ವಸ್ತ್ರದಲ್ಲಿ ಭೋಜನ ಮಾಡಬಾರದು.
ಬೀದಿಯಲ್ಲಿ ನಡೆಯುವಾಗ ಯಾವ ವಸ್ತ್ರವನ್ನ ಉಟ್ಕೊಂಡ್ ಬಂದಿರ್ತೀವೋ ಆ ವಸ್ತ್ರದಲ್ಲಿ ಪೂಜೆ ಮಾಡಬಾರದು, ಆ ವಸ್ತ್ರದಲ್ಲಿ ಭೋಜನ ಮಾಡಬಾರದು. ಅನ್ಯ ವಸ್ತ್ರಂ ನೋಡಿ ಅವ್ರು ಬರೀತಾರೆ, ಅನ್ಯಾದ್ ರತ್ಯಾಸು ದೇವಾನಾಂ ಅರ್ಚಯಾನ್ ಅನ್ಯ ದೇವಹಿ. ದೇವರ ಪೂಜೆಗೆ ಆ ವಸ್ತ್ರ ಬರೋದಿಲ್ಲ. ಎಷ್ಟು ಹೇಳ್ತಾರೋ. ಆದ್ದರಿಂದ ಈ ನೋಡಿ ಅವ್ರು ಬರೀತಾರೆ, ಪಿಪ್ಪಲಂ ಚ ವಟಂ ಚೈವ ಕ್ಷಣಪಾಕಂ ತಥೈವ ಚ ಉದುಂಬರಂ ಚ ಕಾದೇತ ಭವಾರ್ತಿ ಪುರುಷೋತ್ತಮ. ಕ್ಷಣಶಾಖ ತಿನ್ನಬಾರದು, ಪಿಪ್ಪಲ ತಿನ್ನಬಾರದು, ವಟ ತಿನ್ನಬಾರದು, ಉದುಂಬರ ತಿನ್ನಬಾರದು, ಅತ್ತಿ ಹಣ್ಣು ತಿನ್ನಬಾರದು, ಅರಳಿ ಹಣ್ಣು ತಿನ್ನಬಾರದು, ಆಲದ ಹಣ್ಣು ತಿನ್ನಬಾರದು. ಇದೆಲ್ಲ ಯಾರು ತಿನ್ನಕ್ ಹೋಗಲ್ಲ. ಇಲ್ಲಿ ಇನ್ನೊಂದಿದೆ ನೋಡ್ರಿ, ಕ್ಷಣಶಾಖ ಅಂದ್ರೆ ನುಗ್ಗೆಕಾಯಿ ಅಂತ ತಿನ್ನಬಾರದು. ಕ್ಷಣಶಾಖಾಂ ನಾಕಾದಯೇ ಭವಾರ್ತಿ ಪುರುಷೋತ್ತಮ. ಯಾರು ತನಗೆ ಒಳ್ಳೇದಾಗಬೇಕು ಅಂತ ಅಪೇಕ್ಷೆ ಪಡ್ತಾರೆ, ಇದರಲ್ಲಿ ತುಂಬಾ ವಿಟಮಿನ್ ಇರುತ್ತೆ, ನುಗ್ಗೆಕಾಯಿ ಅಂತ ತಿಂತಾ ಇರ್ತಾರಲ್ಲ, ಸ್ವೀಕಾರ ಮಾಡಬಾರದು. ಆಮೇಲೆ ತಿನ್ನೋದಕ್ಕೆ ಎಷ್ಟೊಂದು ಹೇಳ್ತಾರೋ ನೋಡಿ, ಕೆಳಗಡೆ ಇರ್ತಾರೋ. ಈಗ ಕೆಲವರಿಗೆಲ್ಲ ಓಡಾಡಿಕೊಂಡು ತಿನ್ನೋದು ಅಭ್ಯಾಸ, ಕೈಲಿ ತಟ್ಟೆ ಹಿಡ್ಕೊಂಡು ಓಡಾಡ್ತಾ ತಿಂತಾರಲ್ಲ, ಮಹಾಭಾರತ ಬೈಯತ್ತೆ ಅವರಿಗೆ. ವಾಗ್ಯತೋ ನೈಕ ವಸ್ತ್ರಶ್ಚ ನಾಸಂವಿಷ್ಟ ಕದಾಚನ. ಒಂದೇ ಒಂದು ವಸ್ತ್ರವನ್ನ ಧಾರಣೆ ಮಾಡಿ ಊಟ ಮಾಡಬಾರದು. ಏಕವಸ್ತ್ರದಿಂದ, ಏಕವಸ್ತ್ರ ಎಲ್ಲದಕ್ಕೂ ವರ್ಜ. ಪೂಜೆಗೆ ಬರಲ್ಲ, ಒಂದೇ ವಸ್ತ್ರ ಮೇಲೆ ಹೊತ್ಕೊಂಡೇ ಇರಬೇಕದು. ಅದಕ್ಕೆ ಇನ್ನೊಂದು ಯಜ್ಞೋಪವೀತ ಹಾಕೋಬಹುದು. ಆ ಕೆಲವು ಸಲ ಹಂಗೆ ಮೇಲೆ ಹೊತ್ಕೊಂಡು ಆದ್ರೆ ಕೆಲಸ ಮಾಡಕ್ ಆಗಲ್ಲ ಅಂತಾನೆ ಯಜ್ಞೋಪವೀತ ಇನ್ನೊಂದು ಹಾಕೋತಾರೆ ಅವರು, ಉತ್ತರೀಯಾರ್ತೆ ಅಂತ ನಾವು ಇದರಲ್ಲಿ ಹಾಕಿಸ್ತೀವಿ ಉಪಕರ್ಮದಲ್ಲಿ. ಇನ್ನೊಂದು ಯಜ್ಞೋಪವೀತ ಎಕ್ಸ್ಟ್ರಾ ಹಾಕೊಂಡಿದ್ರೆ ಅದು ಉತ್ತರೀಯದಂತೆ ಕೆಲಸ ಮಾಡುತ್ತಂತೆ. ಅದು ಉತ್ತರೀಯ ಇಲ್ಲದೆ ಪೂಜೆ ಮಾಡಬಾರದು, ಒಂದು ವಸ್ತ್ರದಿಂದ ಪೂಜೆ ಮಾಡಬಾರದು. ನೋಡಿ ಅವ್ರು ಹೇಳ್ತಾರೆ, ನಾ ಸಂವಿಷ್ಟ ಕದಾಚನ. ಕುಳಿತುಕೊಂಡೇ ಭೋಜನ ಮಾಡಬೇಕು, ಕುಳಿತುಕೊಳ್ಳದೆ ಭೋಜನ ಮಾಡಬಾರದು ಅಂತ ಹೇಳ್ತಾ, ನೆಲದ ಮೇಲೆ ಕೂತ್ಕೊಂಡೇ ಮಾಡಬೇಕದು. ಭೂಮಿ ಸ್ಪರ್ಶ ಇರಬೇಕು, ಎತ್ತರದಲ್ಲಿ ಕೂತ್ಕೊಂಡು ಊಟ ಮಾಡಬಾರದು. ಆಮೇಲೆ ಮೌನವು ಅವ್ರು ಬರೀತಾರೆ, ಭೂಮೌ ಸದೈವ ನಶ್ಮೀಯಾತ್ ನಾನಾಸೀನೋ ಚ ಶಬ್ದವತ್. ಆಸನ ಇಲ್ಲದೆ ಕೂತ್ಕೋಬಾರದು, ಆಸನ ಇರಬೇಕು. ಆಮೇಲೆ ಶಬ್ದ ಮಾಡ್ತಾ ಊಟ ಮಾಡಬಾರದು, ನ ಶಬ್ದವತ್ತು. ಕೆಲವರು ಜೋರಾಗಿ ಹೇಳ್ಕೊತಾ ಇರ್ತಾರಲ್ಲ, ಹಿಂಗೆಲ್ಲ ಮಾಡಬಾರದು. ಆಮೇಲೆ ಒಂದು ಪಂಕ್ತಿಯಲ್ಲಿ ಅವ್ರು ಬರೀತಾರೆ ನೋಡ್ರಿ, ಅಷ್ಟು ಚೆನ್ನಾಗಿ ಹೇಳ್ತಾರೆ, ಸಮಾನ ಏಕಪಂಕ್ತ್ಯಾತು ಭುಂಜೀತಾನ್ನಂ ಜನೇಶ್ವರ. 10 ಜನರನ್ನ ಈ ಪಂಕ್ತಿಯಲ್ಲಿ ಕೂತಿದ್ದಾಗ ಎಲ್ಲರಿಗೂ ಸಮಾನವಾಗಿ ಬಡಿಸ್ಬೇಕು. ನಮ್ಮವರು ಅವರು ಇವರು ಅಂತ ಹೆಚ್ಚು ಕಡಿಮೆ ಬಡಿಸಬಾರ್ದು. ಅಂತಹ ಎಕ್ಸ್ಟ್ರಾ ಕಡಿಮೆ ಹಾಕೊಂಡ್ರೆ ಅವ್ರು ಬೇರೆ ಕೂತ್ಕೋಬೇಕೇ ಹೊರತು ಪಂಕ್ತಿಯಲ್ಲಿ ಕೂತಾಗ ಸ್ಪೆಷಲ್ ಆಗಿ ಹಂಗೆ ಬಡಿಸಬಾರ್ದು ಅಂತಾರೆ ಅವರು. ಸಮಾನ ಏಕಪಂಕ್ತ್ಯಾತು ಭುಂಜೀತಾನ್ನಂ ಜನೇಶ್ವರ ವಿಷಂ ಹಾಲಾಹಲಂ ಭುಂಕ್ತೆ ಯೋ ಅಪ್ರದಾಯ ಸೃಜ್ಜನೆ. ಎಲ್ಲ ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಕೆಲವರು 10 ಜನ ಕೂತಿದ್ದಾಗ ಒಬ್ಬರು ತಾವು ಮಾತ್ರ ತುಪ್ಪ ಗಿಪ್ಪ ಎಲ್ಲ ಜಾಸ್ತಿ ಹಾಕೊಂಡು ಊಟ ಮಾಡ್ತಾ ಇರ್ತಾರೆ. ಹಂಗ ಮಾಡಬಾರ್ದಂತೆ. ಹಂಗೆ ನೀವೇನಾದ್ರೂ ಎಕ್ಸ್ಟ್ರಾ ಏನಾದ್ರೂ ಹಾಕೊಂಬೋದಿದ್ರೆ ಬೇರೆ ಕೂತ್ಕೊಂಡು ಊಟ ಮಾಡ್ಬೇಕಂತೆ. 10 ಜನದ ಪಂಕ್ತಿಯಲ್ಲಿ ಕೂತ್ಕೊಂಡು ನಿಮ್ಗೆ ಏನೇನ್ ಬೇಕೋ ಅದನ್ನೆಲ್ಲ ಹಾಕೊಂಡ್ ಬರಬಾರ್ದು. ನಾವೇ ತಗೊಂಡ್ಬರ್ತೀವಿ ಮನೆಯಿಂದ ಅಂತ ಕೆಲವರು. ನಮ್ದು ಹಾಲು ತಗೊಂಬರ್ತೀವಿ, ಮೊಸರು ತಗೊಂಬರ್ತೀವಿ, ತುಪ್ಪ ಮನೆಯಿಂದನೇ ನೀವ್ ಮನೆಯಿಂದನೇ ತಗೊಂಬ, ಮಠದಿಂದನೇ ತಗೊಂಬ. ನೀ ಬೇರೆ ಕೂತ್ಕೊಂಡು ಊಟ ಮಾಡ್ಬೇಕೇ ಹೊರತು 10 ಜನ ಪಂಕ್ತಿಯಲ್ಲಿ ಕೂತಿದ್ದಾಗ ನೀನೊಬ್ಬ ಮಾತ್ರ ನಿನ್ನ ಎಲೆಗೆ ಸ್ಪೆಷಲ್ ಆಗಿ ಬಡಿಸ್ಕೋಬಾರ್ದು. ಹಂಗೇನಾದರೂ ತಿಂದರೆ ವಿಷಂ ಹಾಲಾಹಲಂ ಭುಂಕ್ತೆ ಯೋ ಅಪ್ರದಾಯ ಸುಹೃಜ್ಜನೆ. ಇನ್ನೊಬ್ಬರಿಗೆ ಕೊಡದೆ ನೀವೇನಾದರೂ ಹಾಕೊಂಡ್ಬಿಟ್ರೆ ಅದು ಹಾಲಾಹಲ ಆಗತ್ತೆ. ಆಮೇಲೆ ಪಾನೀಯಂ ಪಾಯಸಂ ಸರ್ಪಿ ದದಿ ಸಕ್ತು ಮಧೂನ್ಯಪಿ ನಿರಸ್ಯ ದೋಷಮನ್ಯೇಷಾಂ ನ ಪ್ರದೇಯಂ ಕಸ್ಯಚಿತ್. ಇಷ್ಟು ಪದಾರ್ಥವನ್ನ ಅದರಲ್ಲಿ ಏನಾದರೂ ದೋಷ ಇದ್ರೆ ತೆಗೀದೆ ಹಂಗೆ ಬಡಿಸ್ಬಾರ್ದಂತೆ. ನೋಡಿ, ಇಲ್ಲಿ ಪರ ಇಲ್ಲ, ಹಂಗೆ ಬಡಿಸ್ಬಿಡ್ಬಾರ್ದು. ಯಾವ್ದ್ಯಾವ್ದ್ರಲ್ಲಿ? ನೀರು, ಪಾನೀಯಂ, ಈಗ ನೀರಿನಲ್ಲಿ ಏನೋ ಬಿದ್ದೋಗಿರುತ್ತೆ ಅಂತ ಇಟ್ಕೊಳ್ರಿ, ಹಂಗೆ ತೆಗೀದೇನೆ ಹಂಗೆ ಬಡಿಸ್ಬಾರ್ದಂತೆ. ಅದು ಆ ದೋಷವನ್ನ ಧಿಕ್ಕರಿಸಿ
ಅದು ಇರ್ಲಿ ಪರವಾಗಿಲ್ಲ ಅಂತ ಹೇಳಿ ಹಂಗೆ ಬಡಿಸಬಾರ್ದಂತೆ. ಪಾನೀಯಂ ನೀರು, ಪಾಯಸ, ತುಪ್ಪ, ಮೊಸರು, ಆಮೇಲೆ ಜೇನುತುಪ್ಪ, ಇದರಲ್ಲಿ ಏನಾದರೂ ದೋಷ ಇದ್ರೆ ಅದನ್ನ ಹಂಗೆ ತೆಗೆದು ಬಿಡಬೇಕೆ ಹೊರತು ಇಲ್ಲೇ ಪರವಾಗಿಲ್ಲ ಅಂತ ಹಂಗೆ ಬಡಿಸಬಾರ್ದು. ಇನ್ ಕೆಲವರು ಇರ್ತಾರೆ ನೋಡಿ, ಇದೊಂದು ಹೊಸ ಸ್ಟೈಲು ಅಂದ್ಕೊಂಡ್ಬಿಟ್ಟಿರ್ತಾರೆ. ನಿಂತ್ಕೊಂಡು ಕುಡಿಯೋದು ಇದೆಯಲ್ಲ, ಇದೊಂದು ಹೊಸ ಸ್ಟೈಲು. ಪಂಚಾಮೃತ ಕೂಡ ಕೂತ್ಕೊಂಡು ಕುಡಿಯೋಕೆ ಇಷ್ಟ ಇಲ್ಲ ಅವ್ರಿಗೆ. ಏನ್ ದೊಡ್ಡ ಭಜನಾ ಮಂಡಳಿ ಸದಸ್ಯರೇ ಇವರೆಲ್ಲ, ಹೇಳಿದ್ದೆ. ಆದ್ರೆ ನಿಂತ್ಕೊಂಡು ಪಂಚಾಮೃತ ಕುಡಿತಾರೆ, ನಿಂತ್ಕೊಂಡು ನೀರು ಕುಡಿತಾರೆ. ಮಹಾಭಾರತ ಹೇಳುತ್ತೆ ನೋಡ್ರಿ, ಅವ್ರು ಹೇಳುತ್ತೆ, ಭುಂಜಾನೋ ಮನುಜೋ ವ್ಯಾಘ್ರ ನೈವ ಶಂಕಾಂ ಸಮಾಚರೇ ಅಭಿಗಮ್ಯೋ ಉದಪಾನಂ ವೈ ನ ಕರ್ತವ್ಯಂ ಭವಾರ್ತಿನ. ಆಹಾರದ ವಿಷಯದಲ್ಲಿ ಊಟ ಮಾಡುವಾಗ ಶಂಕೆ ಇರಬಾರ್ದಂತೆ, ಡೌಟ್ ಇರಬಾರ್ದು. ಇದು ತಿನ್ಬೋದಾ ಬಿಡ್ಬೋದಾ ಅಂತ ಶಂಕ ಇರಬಾರ್ದು. ಅವ್ರು ಬೆಳೀತಾರೆ, ಯಾರು ತಮಗೆ ಶ್ರೇಯಸ್ಸನ್ನ ಅಪೇಕ್ಷೆ ಪಡ್ತಾರೋ ಅವರು ನಿಂತುಕೊಂಡು ಓಡಾಡ್ತಾ ನೀರನ್ನ ಕುಡಿಯಬಾರದು. ಅಭಿಗಮ್ಯ ಉದಪಾನಂ ವೈ ನ ಕರ್ತವ್ಯಂ ಭವಾರ್ತಿನ. ಈ ವೇದವ್ಯಾಸದೇವರು ಬರೆದಿರೋದು, ಇದು ಹೇಳೋದು ಭೀಷ್ಮಾಚಾರ್ಯರಾದರೂ ಕೂಡ ಇದೆಲ್ಲ ಬರೆದಿರೋದು ಮಹಾಭಾರತ, ವೇದವ್ಯಾಸದೇವರು ಸಾಕ್ಷಾತ್ ಪರಮಾತ್ಮ ಬರೆದಿರೋದು. ಅದರಿಂದ ತಿರುಗಾಡುತ್ತಾ ನೀರು ಅಂತ ಉಪಲಕ್ಷಣ. ಅದು ಯಾವ ಪದಾರ್ಥವನ್ನೂ ಕೂಡ ನಿಂತ್ಕೊಂಡು ಕುಡಿಬಾರ್ದು. ಆರೋಗ್ಯ ವೈದ್ಯಕೀಯ ಶಾಸ್ತ್ರ ಹೇಳತ್ರಿ, ಶಾಸ್ತ್ರ ಬಿಡ್ರಿ, ಬೇಕಾದ್ರೆ ಕೇಳಿ ಡಾಕ್ಟರ್ನ. ನಿಂತ್ಕೊಂಡು ಕುಡಿದ್ರೆ ಏನಾಗುತ್ತೆ, ಕೂತ್ಕೊಂಡು ಕುಡಿದ್ರೆ ಏನಾಗುತ್ತೆ ಅಂತ ಡಾಕ್ಟರ್ ಹತ್ರ ಹೋಗ್ತಿರಲ್ಲ, ಕೇಳ್ರಿ ಬೇಕಾರೆ. ಡಾಕ್ಟರ್ ಹೇಳ್ತಾರೆ ನಿಂತ್ಕೊಂಡು ಕುಡಿಬಾರ್ದು, ಕೂತ್ಕೊಂಡೇ ಕುಡಿಬೇಕು. ಆಹಾರವನ್ನು ಅಷ್ಟೇ ನಿಂತ್ಕೊಂಡು ತಿನ್ನಬಾರದು. ಆದ್ದರಿಂದ ಯಾವತ್ತೂ ಕೂಡ ನಿಂತ್ಕೊಂಡು ಜಲಪಾನವನ್ನ ಮಾಡಬೇಡ್ರಿ, ಯಾವುದನ್ನೂ ಸ್ವೀಕಾರ ಮಾಡಬೇಡ್ರಿ ಅಂತ ಮಹಾಭಾರತ ಸ್ಪಷ್ಟವಾಗಿ ಹೇಳ್ತಾ ಇದೆ ಅಂತ ಹೇಳ್ತಾ, ಇನ್ನೂ ಬೇಕಾದಷ್ಟಿದೆ, ಅದನ್ನ ಮುಂದಿನ ಏಕಾದಶಿ ಚಿಂತನೆ ಮಾಡೋಣ. ಒಂದೇ ಒಂದು ವಿಷ್ಣು ಸಹಸ್ರನಾಮದ ಮಂತ್ರವನ್ನು ಚಿಂತನೆ ಮಾಡಿ ಇವತ್ತು ಭಗವಂತನಿಗೆ ಪರಿಹಾರ ಮಾಡಿ ಸಮರ್ಪಣೆ ಮಾಡ್ತಾ ಇದೆ. ಕಳೆದ ಬಾರಿ ಅಮೃತ ಸರ್ವದೃಕ್ ಸಿಂಹ ಸಂಧಾತ ಸಂಧಿಮಾನ್ ಸ್ಥಿರ ಅಜೋ ದುರ್ಮರ್ಷಣ ಶಾಸ್ತ ವಿಶ್ರುತಾತ್ಮ ಸುರಾರಿಹ ಅಂತ ಒಂದು ಶ್ಲೋಕವನ್ನ ನೋಡಿದ್ವಿ. ಈಗ ಇನ್ನೊಂದು ಶ್ಲೋಕ, ಗುರುರ್ಗುರುತಮೋ ಧಾಮ ಸತ್ಯ ಸತ್ಯ ಪರಾಕ್ರಮ ನಿಮೇಶೋ ಅನಿಮಿಷ ಸ್ರಗ್ವಿ ವಾಚಸ್ಪತಿರುದಾರತಿ. ಇದು ಮುಂದಿನ ಶ್ಲೋಕ. ಇಲ್ಲಿ ಎಷ್ಟು ನಾಮಗಳಿದೆ? ಇದು ಗುರು, ಗುರುತಮಃ, ಧಾಮ, ಸತ್ಯ, ಸತ್ಯಪರಾಕ್ರಮ, ನಿಮೇಶ, ಅನಿಮಿಷ, ಸ್ರಗ್ವಿ, ವಾಚಸ್ಪತಿ, ಉದಾರದೀಹಿ. ಇಷ್ಟು ನಾಮಗಳು ಭಗವಂತನದು. ಇಷ್ಟು ರೂಪಗಳೂ ಇದೆ, 1000 ರೂಪಗಳೂ ಇದೆ, 1000 ನಾಮಗಳೂ ಇದೆ. ಗುರು, ಭಗವಂತನಿಗೆ ಗುರು ಅಂದ್ರೆ ಯಾಕೆ ಕರೀತಾರೆ ಅಂತ ಕೇಳಿದ್ರೆ, ಗುರು ಅಂಧಕಾರ ನಿವಾರಕ. ಗುರು ಶಬ್ದನೇ ಕತ್ತಲೆಯನ್ನ ಹೋಗಲಾಡಿಸುವುದು. ಗು ಅಂದ್ರೆ ಕತ್ತಲು, ರು ಅಂದ್ರೆ ನಾಶ. ನೋಡಿ, ಗು ಅಂದ್ರೆ ಸಂಸ್ಕೃತದಲ್ಲಿ ಅಂಧಕಾರ, ಕತ್ತಲು, ಅಜ್ಞಾನ. ಅದನ್ನ ರು ಅಂದ್ರೆ ನಾಶ ಮಾಡ್ತಾರೆ. ಯಾರು ಅಜ್ಞಾನವನ್ನ ಹೋಗಲಾಡಿಸಿ ಜ್ಞಾನವನ್ನ ಕೊಡ್ತಾರೆ ಇವರಿಗೆ ಗುರುಗಳು ಗುರುಗಳು ಅಂತ ಕರೀತಾರೆ. ಭಗವಂತ ವೇದವ್ಯಾಸ ದೇವರು ಎಲ್ಲರಿಗೂ ಗುರುಗಳು. ಭಗವಂತ ಲಕ್ಷ್ಮೀದೇವಿಗೂ ಗುರು ಪರಮಾತ್ಮ. ಆದ್ದರಿಂದ ಅವನಿಗೆ ಗುರು ಅಂತ ಅನ್ವರ್ತಕ ನಾಮ ಅದು. ಗುರುತಮ. ನೋಡಿ, ಲೋಕದಲ್ಲಿ ಬೇಕಾದಷ್ಟು ಜನ ಗುರುಗಳಿರ್ತಾರೆ. ಈಗ ರಾಯರು ಗುರುಗಳು, ವ್ಯಾಸರಾಜರು ಗುರುಗಳು, ವಾದಿರಾಜರು ಗುರುಗಳು, ಟೀಕಾಕೃತ್ಪಾದರು ಗುರುಗಳು, ಇವರೆಲ್ಲ ಗುರುಗಳೇ. ಅಲ್ಲಿಂದ ಮುಂದೆ ದೇವತೆಗಳು, ಇಂದ್ರದೇವರು ಗುರುಗಳು, ರುದ್ರದೇವರು ಗುರುಗಳು, ವಾಯುದೇವರು ಗುರುಗಳು, ಭಾರತೀ ದೇವಿ ಗುರು, ಇವರೆಲ್ಲ ಗುರುಗಳೇ. ಆದರೆ ಎಲ್ಲರಿಗಿಂತ ದೊಡ್ಡ ಗುರು, ಗುರು ಶ್ರೇಷ್ಠವಾದ ಗುರು ಅಂದ್ರೆ ಪರಮಾತ್ಮ. ಅವನಿಗಿಂತ ಮೇಲೆ ಯಾರೂ ಇಲ್ಲ. ಇನ್ನೊಬ್ಬ ಗುರು ಇಲ್ಲದ ಗುರು ಅವನು. ಅಗುರು, ಅಗುರು ಗುರು ಗುರು ಅಗುರುಂ ದೇವದೇವಂ ನಮಾಮಿ ನತ್ತೆ ವಾಯಿಸ್ತದೆ. ಅವನಿಗೆ ಇನ್ಯಾರು ಗುರುಗಳಿಲ್ಲದೆ ಅವನು ಗುರು ಆಗಿದ್ದಾನೆ. ಆದ್ದರಿಂದ ಭಗವಂತನಿಗೆ ಗುರುತರ ಅಂತ ಕರೀತಾರೆ, ಗುರುತಮ ಅಂತ ಕರೀತಾರೆ. ಆಮೇಲೆ ಧಾಮ. ಧಾಮ ಅಂದ್ರೆ ಸಂಸ್ಕೃತದಲ್ಲಿ ಆಶ್ರಯ, ಭೂಮಿ ಅಂತ ಅರ್ಥ. ಈ ಭೂಮಿಯನ್ನ ಭಗವಂತ ತಾನು ಧಾರಣೆ ಮಾಡಿದ್ದಾನೆ. ಎಲ್ಲರನ್ನೂ ಧಾರಣೆ ಮಾಡತಕ್ಕಂತಹ ಭೂದೇವಿಯನ್ನ ಭಗವಂತ ಧಾರಣೆ ಮಾಡಿದ್ದಾನೆ. ಅದಕ್ಕೆ ಭಗವಂತನಿಗೆ ಧಾಮ ಅಂತ ಕರೀತಾರೆ. ಆಶ್ರಯ ಅಂತ ಅರ್ಥ ಸಂಸ್ಕೃತದಲ್ಲಿ. ಧಾಮ ಅಂದ್ರೆ ಮನೆ. ಎಲ್ಲರನ್ನೂ ಭೂಮಿ ಧಾರಣೆ ಮಾಡಿದರೆ ಅಂತ ಭೂಮಿಯನ್ನು ವರಾಹ ರೂಪದಿಂದ ಧಾರಣೆ ಮಾಡಿದ್ದಾನೆ ಭಗವಂತ. ಅವನಿಗೆ ಧಾಮ ಅಂತ ಕರೀತಾರೆ.
ಸತ್ಯ ಅಂದರೆ ಯಥಾರ್ಥ ಜ್ಞಾನ. ಸತ್ ನಿರ್ದುಷ್ಟವಾದ ಜ್ಞಾನ ಯಾರಿಗಿರುತ್ತೆ ಅವರಿಗೆ ಸತ್ಯ ಅಂತ ಕರೀತಾರೆ. ಯಾವಾಗಲೂ ಕೂಡ ದೋಷರಹಿತವಾದ ಯಥಾರ್ಥ ಜ್ಞಾನವನ್ನು ಹೊಂದಿರ್ತಾನೆ, ಆದ್ದರಿಂದ ಭಗವಂತನಿಗೆ ಸತ್ಯ ಅಂತ ಕರೀತಾರೆ. ಅಷ್ಟೇ ಅಲ್ಲ, ಈ ಸತ್ಯವಾದ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ, ಆದ್ದರಿಂದ ಭಗವಂತನಿಗೆ ಸತ್ಯ ಅಂತ ಕರೀತಾರೆ. ಆಮೇಲೆ ಸತ್ಯ ಪರಾಕ್ರಮ. ಪರಾಕ್ರಮ ಇದೆಯಲ್ಲ ಭಗವಂತನದು, ಅಂತಹ ಪರಾಕ್ರಮ ಎಂಥದದು? ಪ್ರತಿಬಂಧ ಅಂದರೆ ಇನ್ನೊಂದು ಎದುರು ಪರಾಕ್ರಮ ಇಲ್ಲದೆ ಇರತಕ್ಕಂತಹ ನಿತ್ಯವಾದ, ಪೂರ್ಣವಾದ, ದೃಢವಾದ. ಸತ್ಯ ಅಂದ್ರೇನು? ದೋಷರಹಿತ ಅಂತ ಅರ್ಥ. ಸಂಸ್ಕೃತದಲ್ಲಿ ಸತ್ಯ ಅಂದ್ರೆ ದೋಷ ಇಲ್ಲದೆ ಇರೋದಕ್ಕೆ ಸತ್ಯ ಅಂತ ಕರೀತಾರೆ. ಅಂತಹ ಸತ್ ಅಂದ್ರೆ ನಿರ್ದುಷ್ಟವಾಗಿರ್ತಕ್ಕಂಥ ಯಾವ ಅಡ್ಡಿನೂ ಇಲ್ಲ ಭಗವಂತನಿಗೆ. ಪ್ರತಿಬಂಧ ಇಲ್ಲದೆ ಇರ್ತಕ್ಕಂಥ ಪರಾಕ್ರಮ, ನಿತ್ಯವಾದ ಪರಾಕ್ರಮ, ಪೂರ್ಣವಾದ ಪರಾಕ್ರಮ, ದೃಢವಾದ ಪರಾಕ್ರಮ. ಇಂತಹ ಸುಂದರವಾದ ಪರಾಕ್ರಮದಿಂದ ಶೋಭೆ ಉಳ್ಳವನು. ನಿಮೇಶ. ನಿಮೇಶ ಅಂದರೆ ಪ್ರಳಯ ಕಾಲದಲ್ಲೂ ಕೂಡ ಯೋಗ ನಿದ್ರಾದಲ್ಲಿ ಪೌಡಿಸಿರ್ತಾನೆ ಭಗವಂತ, ಆದ್ದರಿಂದ ಅವರಿಗೆ ನಿಮೇಶ ಅಂತ ಕರೀತಾರೆ. ಅನಿಮೇಶ ಅಂದರೆ ಈ ಪ್ರಳಯ ಕಾಲದಲ್ಲಿ ಕೂಡ ಭಗವಂತ ಪ್ರಾಣದೇವರಿಂದ ನೋಡಲ್ಪಡ್ತಾನೆ. ಪ್ರಾಣದೇವರು ಯಾವಾಗಲೂ ಭಗವಂತನನ್ನು ನೋಡ್ತಾ ಇರ್ತಾರೆ, ಈ ರಪ್ಪೆ ಹಾಕದೆ ನೋಡ್ತಾ ಇರ್ತಾರೆ. ಅದಂತಹ ಪ್ರಳಯ ಕಾಲದಲ್ಲೂ ಕೂಡ ಪ್ರಾಣದೇವರಿಂದ ನೋಡಲ್ಪಟ್ಟವನು. ನಿಮಿಷ ಅಂದ್ರೆ ಈ ರಪ್ಪೆಗೆ ನಿಮಿಷ ಅಂತ ಕರೀತಾರೆ. ಅನಿಮಿಷ ಅಂತ ದೇವತೆಗಳಿಗೂ ಹೆಸರು. ಅವರು ರಪ್ಪೆ ಹಾಕದೇ ಇಲ್ಲ, ಹಂಗೆ ಯಾವಾಗಲೂ ಎದ್ದಿರ್ತಾರೆ, ಆದ್ದರಿಂದ ಅವರಿಗೆ ಅನಿಮಿಷರು ಅಂತ ಕರೀತಾರೆ. ಭಗವಂತನಿಗೂ ಅನಿಮಿಷ ಅಂತ ಕರೀತಾರೆ. ಸ್ರಗ್ವಿ. ಸ್ರಕ್ ಅಂದ್ರೆ ಸಂಸ್ಕೃತದಲ್ಲಿ ಹೂಮಾಲೆಗೆ ಸ್ರಕ್ ಅಂತ ಕರೀತಾರೆ. ಅಂತಹ ನಾನಾ ವಿಧವಾಗಿರ್ತಕ್ಕಂತಹ ವನಮಾಲೆಯನ್ನ, ವೈಜಯಂತಿ ಮಾಲೆಯನ್ನ, ಆಮೇಲೆ ಉತ್ಕೃಷ್ಟವಾಗಿರ್ತಕ್ಕಂತಹ ಕೌಸ್ತುಭ ಮಾಲೆಯನ್ನ, ಇದೆಲ್ಲವನ್ನು ಧಾರಣೆ ಮಾಡಿದ್ದಾನೆ. ಆದ್ದರಿಂದ ಭಗವಂತನಿಗೆ ಸ್ರಗ್ವಿ ಅಂತ ಕರೀತಾರೆ. ಸ್ರಕ್ ಅಂದ್ರೆ ಹೂಮಾಲೆ, ಅದನ್ನು ಧಾರಣೆ ಮಾಡಿರ್ತಕ್ಕಂಥವನು ಸ್ರಗ್ವಿ. ವಾಚಸ್ಪತಿ. ವಾಚ ಅಂದ್ರೆ ವೇದವಾಣಿ, ಅಖಂಡ ಅನಂತವಾದ ವೇದಗಳಿಗೆ ಪತಿ, ಸ್ವಾಮಿಯಾಗಿದ್ದಾನೆ ಭಗವಂತ. ಎಲ್ಲ ವೇದಗಳಿಂದಲೂ ವೇದೇಶ್ಚ ಸರ್ವೈರ್ ಅಹಮೇವ ವೇದ್ಯ ವೇದಾಂತಕದ್ವೇದ ವಿದೇಹ ಚಾಹಂ. ಕೃಷ್ಣನೇ ಹೇಳ್ತಾನೆ, ಎಲ್ಲ ವೇದಗಳಿಂದ ವರ್ಣಿಸಲ್ಪಟ್ಟವನಾದ್ದರಿಂದ, ಎಲ್ಲ ವೇದ್ಯನಾದ್ದರಿಂದ, ವೇದಕ್ಕೆ ಸ್ವಾಮಿ ಆದ್ದರಿಂದ ಭಗವಂತನಿಗೆ ವಾಚಸ್ಪತಿ ಅಂತ ಕರೀತಾರೆ. ಉದಾರದೀಹಿ. ಔದಾರ್ಯದಿಂದ ಕೂಡಿರ್ತಕ್ಕಂತಹ ಬುದ್ಧಿ. ಭಗವಂತನಿಗೆ ಯಾವತ್ತೂ ಕೂಡ ತನ್ನನ್ನೇ ಕೊಟ್ಟು ಬಿಡ್ತಾನೆ. ಅಷ್ಟು ಉದಾರ. ತನ್ನನ್ನೇ ತಾ ಕೊಡುವನು, ಬೇಡಿದವರಿಗೆ ತನ್ನನ್ನೇ ಕೊಡುವನು ಅಂತ ಹೇಳಿ ಸ್ವಾತ್ಮಾನಮೇವ. ಸುಂದರಕಾಂಡದಲ್ಲಿ ಹನುಮಂತ ದೇವರಿಗೆ ತನ್ನನ್ನೇ ಕೊಟ್ಬಿಟ್ಟ ಭಗವಂತ. ಏನು ಕೊಡಬೇಕು ಅಂತ ಗೊತ್ತಾಗಲಿಲ್ವಂತೆ ಅವ್ರಿಗೆ. ರಾಮೋಪಿ ನಾಣ್ಯದ ಅನುದಾತು ಮನುಷ್ಯ ಯೋಗ್ಯಂ ಅತ್ಯಂತ ಭಕ್ತಿ ಭರಿತಸ್ಯ ವಿಲಕ್ಷ್ಮ ಕಿಂಚಿತು ಸ್ವಾತ್ಮ ಪ್ರಧಾನಮಧಿಕಂ. ಲೋಕದಲ್ಲಿ ತನ್ನನ್ನೇ ತಾನು ಯಾರು ಕೊಡ್ತಾರೆ? ಹರಿಕಥಾಮೃತದಲ್ಲಿ ಬರೀತಾರೆ ಅವರು. ಧನಪ ಮೆಚ್ಚಿದರೀವ. ಶ್ರೀಮಂತ ಏನಾದರೂ ಮೆಚ್ಚಿದ್ರೆ ಒಡವೆ, ವಸ್ತು, ಬೆಳ್ಳಿ, ಬಂಗಾರ, ಮನೆ ಗಿನೆ ಕೊಡ್ಬೋದು. ನಿನ್ನನ್ನೇ ಕೊಟ್ಬಿಡು ಅಂತ ಹೇಳಿದ್ರೆ ಯಾರಾದ್ರೂ ಕೊಡ್ತಾರ? ಭಗವಂತ ತನ್ನನ್ನೇ ತಾನು ಕೊಟ್ಬಿಡ್ತಾನಂತೆ. ಇಷ್ಟು ಉದಾರ ಭಗವಂತನಿಗೆ. ಉದಾರದೀಹಿ. ಔದಾರ್ಯ ಸಿಂಧು ಭಗವಂತ. ಅಷ್ಟೇ ಅಲ್ಲ, ಉತ್ಕೃಷ್ಟ. ಉದು ಅಂದ್ರೆ ಉತ್ಕೃಷ್ಟ, ಉತ್ಕೃಷ್ಟವಾದ ಬುದ್ಧಿ ಉಳ್ಳವನು, ಉದಾರವಾದ ಬುದ್ಧಿ ಉಳ್ಳವನು. ಆದ್ದರಿಂದ ಭಗವಂತನಿಗೆ ಉದಾರದಿ ಅಂತ ಕರೀತಾರೆ. ಗುರುತಮೋಧಾಮ ಸತ್ಯ ಸತ್ಯ ಪರಾಕ್ರಮ ನಿಮಿಷೋ ಅನಿಮಿಷ ಸ್ರಗ್ವಿ. ನಿಮೇಶೋ ಅನಿಮಿಷ ಸ್ರಗ್ವಿ ವಾಚಸ್ಪತಿರುದಾರದೀಹಿ. ಇಷ್ಟು ಭಗವಂತನ ಪವಿತ್ರ ನಾಮಗಳನ್ನು ಏಕಾದಶಿ ದಿವಸ ಚಿಂತನೆ ಮಾಡಿದರೆ ತನ್ನದೇ ಆಗಿರತಕ್ಕಂತಹ ಪ್ರಭಾವ ಇರುತ್ತೆ ಅದು ವಿಷ್ಣು ಸಹಸ್ರನಾಮಕ್ಕೆ ಅಂತ ಹೇಳ್ತಾ, ದಾನ ಧರ್ಮ ಪರ್ವ, ಯುಧಿಷ್ಠಿರ ಭೀಷ್ಮ ಯುಧಿಷ್ಠಿರ ಸಂವಾದ. ಕಳೆದ ಬಾರಿ ಉಮಾಮಹೇಶ್ವರ ಸಂವಾದವನ್ನು ನೋಡಿದ್ವಿ. ಈ ಸಲ ಭೀಷ್ಮ ಯುಧಿಷ್ಠಿರ ಸಂವಾದವನ್ನು ನೋಡ್ತಾ ಇದ್ದೀವಿ. ಆ ವಿಷ್ಣು ಸಹಸ್ರನಾಮ ಎಲ್ಲವನ್ನೂ ಕೂಡ ಭಾರತೀಯರ ಮುಖ್ಯ ಪುರಾಣ ಅಂತರ್ಗತ ಈ ಏಕಾದಶಿ ನಿಮಿತ್ತನಾಗಿರ್ತಕ್ಕಂಥ ಹರಿದಿನ ಅಂತಲೇ ಹೆಸರು. ಭಗವಂತನಿಗೆ ಅತ್ಯಂತ ಪ್ರೀತಿಕರವಾದ ದಿವಸ. ಎಷ್ಟಾಗತ್ತೋ ಅಷ್ಟು ಭಗವಂತನ ಸೇವಾ, ಎಷ್ಟಾಗತ್ತೋ ಅಷ್ಟು ಭಗವಂತನ ಚಿಂತನ, ಉಪವಾಸ ಮಾಡಿದ್ರೆ ಹರಿದಿನ ಸಾರ್ಥಕವಾಗುತ್ತೆ ಅಂತ ಹೇಳಿ ಈ ಒಂದು ಗಂಟೆಯನ್ನ ಗುರುವಾರ ಏನು ಭಗವಂತನ ಸನ್ನಿಧಾನದಲ್ಲಿ ಕಳೆದಿದ್ದೀವಿ. ಏನು ಸ್ವಾಮಿ ಅನುಗ್ರಹ ಮಾಡಿಯಾನೆ, ಇದರಿಂದ ಎಲ್ಲರಿಗೂ ಕೂಡ ಸನ್ಮಂಗಳಾಗಲಿ ಅಂತ ಹೇಳಿ ತುಳಸಿ ದಳವನ್ನು ಭಗವಂತನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಇದೆ. ಶ್ರೀ ಕೃಷ್ಣಾರ್ಪಣವಸ್ತು. ಕಾಯೇನ ವಾಚ ಮನಸ ಇಂದ್ರಿಯರ್ವಾ ಬುದ್ಧ್ಯಾತ್ಮನವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮಧ್ವೇಶಾರ್ಪಣಮಸ್ತು. ಜಯತಿ ಹರಿರಚಿಂತ್ಯಃ